ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾವು ನಿನ್ನಿನ ದಿವಸ ಕೇನೋಪನಿಷತ್ತಿನ ಓದುವ ಮಧ್ಯದಲ್ಲಿ ಕೆಲವೊಂದು ಪ್ರಾಥಮಿಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಥವಾ ರಿವಿಷನ್ ಮಾಡುವುದಕ್ಕೋಸ್ಕರ ನಿಜಗುಂಡರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನ ಸ್ಥಳದ 21ನೇ ಪದ್ಯವನ್ನ ಅಭ್ಯಾಸ ಮಾಡೋಣ ಅಂತ ತಿಳ್ಕೊಂಡು ಆ ಒಂದು ಪದ್ಯವನ್ನ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ಯಾವ ಪದ್ಯ ಅಂದ್ರೆ, ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪದು ಅರಿದೆ. ಹಂಗ ನೋಡಿದ್ರೆ ಕನ್ನಡನೂ ಅರ್ಥ ಆಗೋದಿಲ್ಲ. ಏನ್ ಹೇಳಾಗತ್ತಾರ್ರಿ ಇಲ್ಲೇ ನಿಜಗುಂಡ್ರು ಕನ್ನಡದಾಗ? ಮ್ಯಾಗೆ ತಿಳಿದೈತಿ, ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರದ ಸಾಗರವನ್ನು ಅಂತಂದ್ರು. ಮುಂದ ಉತ್ತರಿಪುದು ಅರಿದೆ ಅಂದ್ರಲ್ಲ, ಯಾರಿಗೂ ತಿಳಿದ್ರು. ಮತ್ತ ಅದಕ್ಕೆ ಏನ್ ಬೇಕು? ಕನ್ನಡನೂ ನೆಟ್ಟಿಗೆ ಅಭ್ಯಾಸ ಮಾಡ್ಬೇಕು ನಾವು. ಉತ್ತರಿಪುದು ಅಂದ್ರೆ ಏನು? ಹಳಗನ್ನಡ. ಈಗ ಶಬ್ದ ಉಪಯೋಗ ಬರುವುದೂ ಇಲ್ಲ, ಹೆಚ್ಚಿಗೆ ಮಾಡುವುದಿಲ್ಲ. ಉತ್ತರಿಪುದು ಅಂದ್ರೆ ಏನು? ದಾಟುವುದು ಅಂತ ಅರ್ಥ. ಅವಾಗ ಏನ್ ಮಾಡ್ಬೇಕು ನೀವು? ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರದ ಸಾಗರವನ್ನು ದಾಟುವುದು ಅರಿದೆ. ಮತ್ತು ಅರ್ಥ ಆಗಿಲ್ಲ. ಅರಿದೆ ಅಂದ್ರೆ ಆಶ್ಚರ್ಯವೇ? ಪ್ರಶ್ನಾತ್ಮಕ ಚಿಹ್ನದ. ಈಗ ವಾಕ್ಯ ಹೇಳ್ರಿ. ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರದ ಸಾಗರವನ್ನು ದಾಟುವುದು ಆಶ್ಚರ್ಯವೇ? ಈಗ ಅರ್ಥ ಆಗ್ತದೆ. ಮತ್ತೆ ಇದನ್ನೆಲ್ಲ ಹೋಮ್ವರ್ಕ್ ಯಾರು ಮಾಡ್ಬೇಕ್ರಿ? ನಾವೇ ಮಾಡ್ಬೇಕ್ರಿ. ರೆಡಿಮೇಡ್ ಫುಡ್ ನಾನು ಅಡಿಗೆ ಮಾಡ್ರಿ ನಾಮದಾಸರ, ನಾವೆಲ್ಲರೂ ಒಂದು 10-12 ಮಂದಿ ಅದೇ ಊಟ ಮಾಡ್ತೀವಿ. ಮುಂಜಾನೆ 1 ತಾಸು, ಮಧ್ಯಾಹ್ನದಾಗ 1 ತಾಸು ನೀವು ಅಡಿಗೆ ಮಾಡ್ರಿ, ನಾವು ಊಟ ಮಾಡ್ತೇವಿ ಅಂದ್ರಿ. ನಾವು ಉಳಿಸಿದೆ, ನೀವು ಉಣ್ಕೊಂತ ಹೊಂಟ್ರಿ, ನಾವು ಉಳಿಸ್ಕೊಂತ ಹೊಂಟ್ರಿ ಅಂದ್ರೆ ನೀವು ಅಡಿಗೆ ಮಾಡ್ಕೊಂಡು ಉಣ್ಣೋದು ಯಾವಾಗ ಅಂತ ನಾ ಕೇಳ್ದೆ. ಮತ್ ಫಸ್ಟ್ ಆಫ್ ಆಲ್ ಈ ಗ್ರಂಥ ಯಾರ ಕಡೆ ಇಲ್ಲ? ಇಷ್ಟು ಮಂದಿ ಕೈ ಎತ್ರಿ. ನಾವು ನಿಜಗುಂಡರ ಶಾಸ್ತ್ರವನ್ನು ಕೇಳಾಗತ್ತೇವಿ ಅಂದ್ರೆ ಈ ಬುಕ್ಕನೇ ಇಲ್ಲ, ಈ ಗ್ರಂಥನೇ ಇಲ್ಲ ಅನ್ನೋ ಎಷ್ಟು ಮಂದಿ ಇದಾರ? See this, how many people? Chandrama has raised a hand. Okay, 1. ಮಂಜು ಬಂಗಾರ್, ನೋ. ಚಂದ್ರಮ್ಮ 2. ಸುಭಾಷ್, ನಾನು ಬಂದೇನ್ರಿಪ್ಪ, ಹೋಟೆಲ್ದಾಗ ಅದೀನಿ. ಹಾ ಸರಿ ಆಯ್ತ್ರಿ. ಈ 2-3 ಮಂದಿ ಸಲುವಾಗಿ ಉಳಿದ ಎಲ್ಲಾ ಮಂದಿಗೆ ಡಿಸ್ಟರ್ಬೆನ್ಸ್ ಮಾಡೋದು ಸರಿ ಅನ್ಸಂಗಿಲ್ಲ. ನೀವೆಲ್ಲ ಬೇಸಿಕ್ಲಿ ಏನದ ಒಂದ್ ಕ್ರಮ ಅದರಿ. ಯಾವ್ದು 1ನೇ ತ 2ನೇ ತ ಮೊದಲು ನೋಡ್ರಿ ಅಂಗನವಾಡಿ, LKG UKG. ಈಗ ಆಮ್ಯಾಗ 1ನೇ ತ 2ನೇ ತ 3ನೇ ತ 4ನೇ ತ. ಒಮ್ಮಗಲೇ ಹೋಗಿ ನಾ MSc ಎಕ್ಸಾಮ್ ಕೊಟ್ಟಿರ್ತಿಲ್ಲ ಅಂದ್ರೆ ಯಾರು ಪಾಸ್ ಆಗುದಿಲ್ಲ. ನಮಗ್ ವಿಚಾರ ಚಂದ್ರೋದಯ, ವಿಚಾರ ಸಾಗರ ಗುರುಗಳ ಕಡೆಯಿಂದ ಕೇಳಾಕತ್ತೀವಿ ಮತ್ತು ಕೇಳಿದೆವು. ಮತ್ತ ಪಂಚಕರಣ ಕೇಳಿದೆವು. ಇದು ಏನದ ಜ್ಞಾನ ಪ್ರತಿಪಾದನಾ ಸ್ಥಳ ಕೇಳಿಲ್ಲ ಅಷ್ಟ. ಅಲ್ಲ, ಜ್ಞಾನ ಪ್ರತಿಪಾದನಾ ಸ್ಥಳದಾಗ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಕೇಳಿದವ್ರಿಗೆ ತಿಳಿಲಾರ್ದಂತದ್ ಏನಿಲ್ರಿ. ಈಗ ಇವ್ರ ರುದ್ರಪ್ಪ ಅವ್ರ ನೀವು ಹೇಳೋದು ಎಲ್ಲ ತಿಳಿತದ್ರಿ. ಅಲ್ಲ, ನಾವ್ ಹೇಳೋದು ತಿಳಿತದ. ಇಲ್ಲಿ ಏನದ, ಈಗ ನಾ ಹೇಳಿದ್ ನೋಡ್ರಿ, ಹಿಂಗ ಅಭ್ಯಾಸ ಹೋಮ್ವರ್ಕ್ ಮಾಡಕ್ ಕಲಿಬೇಕ್ರಿ ನಾವು ಸ್ವತಂತ್ರವಾಗಿ. ಉತ್ತರಿಪದು ಅರಿದೆ. ಏನ್ ಹಿಂಗಂದ್ರೆ ಉತ್ತರಿಪದು ಅರಿದೆ ಅಂದ್ರೆ ಏನು? ದಾಟುವುದು ಆಶ್ಚರ್ಯವೇ? ಪ್ರಶ್ನಾರ್ಥಕ ಚಿಹ್ನ. ಅವಾಗ ಅರ್ಥ ಆಗ್ತದೆ. ಕನ್ನಡನ ನಿಜಗೊಂಡು ಕನ್ನಡನ ಓದಾಕ್ ಬಂದಿಲ್ಲ ನನಗೆ 15 ಇಸ್ವಿಯಾಗ ಅಂತ ನಾನ್ ನಿಮಗೆ ಹೇಳಿದ್ದೇನೆ. ಪ್ರಯತ್ನ ಮಾಡ್ಬೇಕ್ರಿ. ಆಮೇಲೆ ಈ ವಿಚಾರ ಸಾಗರ ಹಗರ್ ಗ್ರಂಥೇನಲ್ಲ. ಆ ಕಡೆ ಹೆಂಗದ ಪರಂಪರೆ ಒಳಗಂದ್ರ, ಆಮೇಲೆ ವಿಚಾರ ಚಂದ್ರೋದಯ, ಆಮೇಲೆ ವಿಚಾರ ಸಾಗರ, ಆಮೇಲೆ ಇನ್ನೊಂದು ಗ್ರಂಥದ, ಅದು ಯಾವುದು ಲಾಸ್ಟ್ಗೆ ವೃತ್ತಿ ಪ್ರಭಾಕರ. ಈ ಕಡೆ ಮಹಾರಾಷ್ಟ್ರ ಕಡೆ ಮಂದಿ ಅಭ್ಯಾಸ ಮಾಡ್ತಾರ. ಬಹಳ ಕಠಿಣ ಗ್ರಂಥಗಳು, ಬಹಳ ಕಬ್ಬಿಣದ ಕಡ್ಲೆ ಅವು. ಕಬ್ಬಿಣದ ಕಡ್ಲೆ ಅದಾವ. ಅವನ್ನ ನಾವು ಉಕ್ಕಿನ ಹಲ್ಲಬೇಕು.
ತಿನ್ನಾಕ ಕಬ್ಬಿಣ ಕಡ್ಲಿ ತಿನ್ನಾಕ ಉಕ್ಕಿನ ಹಲ್ಲ ಬೇಕು. ಅಲ್ಲಿ ವಜ್ಜದವು. ಮತ್ತೆ ಈಗ ಅದನ್ನೆಲ್ಲ ಅಭ್ಯಾಸ ಮಾಡಿದವ್ರಿಗೆ ಇದು ನಮ್ಗೆ ತಿಳಿವಲ್ದು ಅಂತಂದ್ರ, ಅನಾತ್ಮವನ್ನ ನೀವು ಅಲ್ಲಗಳಿಲಿಲ್ಲ ಅಂದ್ರ ಆತ್ಮನನ್ನೇ ಮತ್ತೆ ಅನಾತ್ಮನನ್ನ ಆತ್ಮ ಅಂತ ಕುಂಡಿರ್ತೀವಿ ನಾವು. ಇರ್ಲಿ, ಈಗ ನಿನ್ನೆ ಅಷ್ಟು ಹೇಳಿದ್ರು, ಇವತ್ತು ಹೇಳ್ತಾರ ಇದನ್ನ ವಿಷಯ ವಿಸ್ತಾರ ಮಾಡ್ತಾರ. ಪಲ್ಲವಿಯೊಳಗೆ ಹೇಳಿದಂತ ವಿಷಯವನ್ನ ವಿಸ್ತಾರವಾಗಿ ಮಾಡಿ ಹೇಳ್ತಾರ. ಏನ್ ಹೇಳ್ತಾರ ನೋಡ್ರಿ, ಹೇಳ್ತಾರ ಅವರು, ತನುವಿದು ಆನಂದ. ಕೈಯಾಗ ಈಗ ಬುಕ್ ಇದ್ರು ತಿಳಿದಂಗ ಬುಕ್ ಇಲ್ದ ಕೇಳಿದವ್ರಿಗೆ ತಿಳಿಯುದಿಲ್ಲ. ನಾ ಯಾಕ ಬಡ್ಕೋತೀನಿ ಅಂದ್ರೆ ಅಲ್ಲಿ ಎಲ್ಲಿ ನಿಂತಿರ್ಬೇಕು ಅನ್ನೋದು ಅರ್ಥ ಆಗಲ್ಲ. ಅವ್ರು ಹಂಗ್ ಬರ್ದಾರ ಗುರು ನಿಜಗುಂಡ್ರು. ನಿಮ್ಗೆ ಕನ್ನಡ ಬಲ್ಲವರಿದ್ರೆ ಕನ್ನಡ ಓದ್ರಿ, ಅದನ್ನ ಯಾರ ಕಡೆ ಐತಿ ಓದ್ರಿ. ಶಿವಪುತ್ರಪ್ಪನವ್ರ ಕಡೆ ಐತಿ ಅಂತ ಓದ್ರಿ. ಯಾರ ಕಡೆ ಐತಿ ಒಬ್ರು ಓದ್ರಿ, ಅದು ಪದ್ಯ ಓದ್ರಿ ನೋಡೋಣ. ಕನ್ನಡ ಅದು ಓದಾಕ ಬರುದಿಲ್ಲ. ಗ್ರಾಜುಯೇಟ್ ಓದಾಕ್ ಬರಂಗಿಲ್ಲ. ಮತ್ತೆ ಅದು ಅಲ್ಲ ಹೌದಾ, ಗ್ರಾಜುಯೇಟ್ಸ್ ಈಗಿನ ಗ್ರಾಜುಯೇಟ್ಸ್ ಓದಾಕ್ ಬರಂಗಿಲ್ಲ ನೋಡ್ರಿ. ಬೇಕಾದ್ರೆ ಯಾರ ಓದ್ರಿ ಅದನ್ನ. ಸರ್ ಶಿವಪುತ್ರಪ್ಪನವರು ಇದು ಮಾಡಿದಾರ ಸರ್, ಸ್ಥಳಾನುವಾದ ಮಾಡಿ ಕೊಟ್ಟಿದ್ದಾರೆ ಸರ್, ಟಿಪ್ಪಣಿ ಬರ್ದಾರಿ. ಟಿಪ್ಪಣಿ ಬರ್ತಾರ, ಅದನ್ನ ಪ್ರಯತ್ನ ಮಾಡ್ಬೇಕಲ್ಲ. ಅದನ್ನ ನೋಡ್ರಿ, ಅದನ್ನ ಓದ್ಬೇಕ. ಮತ್ತೆ ಅದನ್ನ ನೋಡಿ ನಾವು ಟಿಪ್ಪಣಿ ಸರಳಾಗಿ ಓದ್ರಿ ಸರ್. ಆದ್ರ ಅದನ್ನ ನುಡಿ ಓದಾಕ ಆಗುದಿಲ್ರಿ ಸರ್. ನುಡಿ ಓದೋದ್ರಾಗ ನಾನು ಹೇಳೋದೀಗ ಅದರಿ ಶಿವಪುತ್ರಪ್ಪನವ್ರ, ಅದಾರ ಸರ್, ನುಡಿ ಓದೋದು ಬಹಳ ಕಷ್ಟ ಅದಾರ ಸರ್. ನುಡಿ ಕೇಳಿಲ್ಲ, ನುಡಿ ಓದಾಕ್ ಬರಂಗಿಲ್ಲ ಅಂದ್ರ ನಾ ಹೆಂಗ್ ಮಾಡೇನ್ ಗೊತ್ತಾ, 15 ಇಸ್ವ್ಯಾಗ ನುಡಿ ಓದಾಕ್ ಬರಂಗಂತೆ ಅಪ್ಪೋರೇನ್ ಟೀಕಾ ಬರ್ತಾರ ನೋಡ್ರಿ. ಟೀಕಾದಾಗ ಅಲ್ಲೆಲ್ಲ ಕಾಮ ಹಾಕೋತ ಹೋಗ್ಬಿಟ್ಟಿನ. ಈಗ ತನುವಿದು ಆನಲ್ಲವು ಅಲ್ಲಿ ನಿಂದಿರ್ಬೇಕು. ಈ ಬರೀ ಬುಕ್ ಅದ ಇಲ್ಲಿ ಓದ್ರಿ. ಈಗ ನೀವು ಟೀಕಾ ಗ್ರಂಥ ಇಟ್ಕೊಂಡ ಓದ್ರಿ. ಐತಲ್ಲ ಸರ್, ಐತ್ ಸರ್, ಐತ್. ಓರೇ ಸುರೇಶ್ ಅವ್ರ 21 ಸುರೇಶ್ ಅವರು 137 ಪುಟ್ಟಾರೆ. ಸರ ಎಲ್ಲರೂ ಪಂಡಿತರದಾರ ಸರ್, ಎಲ್ಲರೂ ಪಂಡಿತ ಎಲ್ಲರೂ ಪಂಡಿತರದಾರ. ಜ್ಞಾನ ಪ್ರತಿಪಾದನೆ ಎಲ್ಲರೂ ಕೇಳ್ತಾ ಇದಾರ ಸರ್. ಮೈಸೂರಿನ ಪುತ್ರಪ್ಪರೇ ಒಂದಿಷ್ಟು ವಿಚಾರಿಸುತ್ತೀವಿ, ಆರು ನಾನೆಂದು ವಿಚಾರಿಸುತ್ತೀವಿ. ಸಂಸಾರ ಉತ್ತರಿಪುದರಿದೆ ಅಂತ ಹಿಂಗ ಅಂತಾರ ಸರ್. ಇಲ್ಲೇ ಅಪ್ಪರ್ ಮಾತು ಬಿಡಿಸಿ ಹೇಳಿದಾರ ಸರ್. ಇಲ್ಲಿ ನಾನು ಆರು ಎಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪುದು ಅನ್ನು ದಾಟುವುದು ಅರಿದೆ ಆಶ್ಚರ್ಯವೇ ಅಂತೇಳಿ ಅವರ ಶಿವಪುತ್ರಪ್ಪನವರು ಟೀಕಾ ಸಹಿತ ಬರ್ದಾರ ಸರ್ ಅಂತ ತಾತ್ಪರ್ಯ ಕೊಟ್ಟಿದ್ದಾರೆ. ಬರೇ ಇದನ್ನ ಪದ್ಯ ಓದಾಕ ನಮಗ ಎಬರ್ತಾ ಬಿಡಾಕಲ್ಲ ಸರ್. ಎಲ್ಲ ಟೀಕಾ ಓದಿ ಬಂದ್ರ ಅದನ್ನ ಕ್ಲಿಯರ್ ಅರ್ಥ ಆಕತ್ರಿ ಸರ್. ಅದೇ ಮೊದಲ ಒಂದು ಹೌದ್ ಸರ್, ಹೌದ್ರಿ. 20 ಸಲ ಓದ್ದಾಗ ಏನಾರ ಹೊಳಿತೇವೆ ಸರ್ ಅವ್ರಿ. ಭೀಷ್ಮಗೌಡ್ರಿಗೆ ಬಾಯ್ಪಾಟದ ಅವ್ರ ಶ್ಲೋಕಗಳು ನಮಗ್ ಬಾಯ್ಪಾಟಿ ಲಾಸ್ಟ್ ಬಾಯ್ಪಾಟದ ಭೀಷ್ಮಗೌಡ್ರಿಗೆ. ಹೌದೌದು ಸರ್, ಹೌದ್ರಿ. ಅವ್ರ ಬಾಯ್ಪಾಟ ಸರ್. ಸರ ಸದಾಶಿವ ಶಾಸ್ತ್ರಿಗಳು ಅಂತೇಳಿ ಮೈಸೂರಿಂದ ಪಾಠ ಹೇಳ್ತಾ ಇದಾರ ಸರ್. ಎಲ್ಲರೂ ಕೇಳ್ತಾ ಇದಾರ ಸರ್ ಅದನ್ನ. ಈಗ ಹಾಲಿ ಕೇಳ ಬಂದ್ಯಾರ ಸರ್ ಈಗ ಎಲ್ಲರೂ ಪಾಠನ ಅದನ್ನ. ನೋಡ್ರಿ, ಈಗ ಈಗ ಯಾವ ಪದ್ಯ ಹೇಳ್ತೈತೆ ಸರ್ ಅಲ್ಲಿ? ಕೈವಲ್ಯ ಪದ್ಧತಿ ಇದೆ, ಜ್ಞಾನ ಪ್ರತಿಪಾದನಾ ಸ್ಥಳ ಹೇಳ್ತಾ ಇದಾರ ಸರ್. ಬಹಳ ಚಲೋ ಹೇಳ್ತಾರ ಸರ್ ಅವರು. 26ನೇ ಪದ್ಯ ನೋಡ್ರಿ ಸರ್. 26ನೇ 26ನೇ ಪದ್ಯ. ಹಾ ಸರ್. ಬರಂಗಿಲ್ಲ, ಸುಳ್ಳು ಹೇಳಾಕ್ತಾವ್ರಿ. ಇರ್ಲಿ ಆಯ್ತು ಬಂದಿವ್ರು ಅವ್ರಿ. ಸರಿ. ತನುವಿದು ಆನಂದವು ನೋಟ್ ಮಾಡಿ. ತನುವಿದು ಆನಂದವು
ಇಂದ್ರಿಯವು ಆನಲ್ಲವು, ಅಸುವರ್ಗವೆನಿಪವು ಆನಲ್ಲ. ಅಹಮು ಚಿತ್ತು ಬುದ್ಧಿ ಮನವು ಅಹಮು ಚಿತ್ತು ಮನವು ಇಳೆ ವಾರಿ ಶಿಖೆ ವಾಯು ನಭವೆಂಬುವು ಇವುಗಳಾದರೂ ನಾನು ಅಲ್ಲವು. ನನಗೆ ವೇದ್ಯವಾಗಿ ಇಷ್ಟದ ನೋಡ್ರಿ. ಅಲ್ಲೋ ಬನ್ನಿ ಅದು ಇಲ್ಲಿ ಬೇಡ ಅದು ತನುವಿದು ಆನಲ್ಲವು, ಈ ದೇಹವು ನಾನು ಅಲ್ಲ. ಅದ್ಮ್ಯಾಗ ಅವ್ರೆಲ್ಲಿ ಹೋದ್ರು, ಇಂದ್ರಿಯವು ಮತ್ತು ನಾನಲ್ಲ ಅಂದ್ರೆ ಇಂದ್ರಿಯಗಳು ನಾನಲ್ಲ. ಆಮ್ಯಾಗ ಅಸುವರ್ಗವೆನಿಪವು ಆನಲ್ಲ. ಅಸುವರ್ಗ ಅಂದ್ರೆ ಪ್ರಾಣ, ಹಸು ಅಂದ್ರೆ ಪ್ರಾಣ ಅಂತ, ಪ್ರಾಣಕ್ಕೆ ಹಸು ಅಂತಾರ. ಪ್ರಾಣಗಳ ಸಮೂಹ ಅಂದ್ರ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಅಂತ ಹೇಳಿ ಮತ್ ಇವನ್ನು ಕೂಡ ಹೇಳ್ಬೇಕಾದ್ರೆ ಮತ್ತೊಂದ್ ತಾಸು ಬಾಳ ಚಂದ ಹೇಳ್ತೀರಿ ಅಂತಂದ್ರ ನಾವು ಮತ್ ನಮಗೆ ಏನಾಗ್ತದ ಹೇಳೋರಿಗೆ ಮತ್ ಚಿಂದ ಹೋಗ್ಬೇಕಾಗ್ತದ. ಪ್ರಾಣ ಅಂದ್ರ ಒಂದೇ ಪ್ರಾಣ 5 ಕೆಲಸ ಮಾಡ್ತದ. ಆ 5 ಕೆಲಸ ಏನು? ಪಚನ ಮಾಡ್ತದ, ರಕ್ತ ಸಂಚಾರ ಮಾಡ್ತದ, ರಕ್ತ ಶುದ್ಧೀಕರಣ ಮಾಡ್ತದ, ಆಹಾರವನ್ನ ಎಲ್ಲಾ ಅಂಗಗಳಿಗೆ ಪೂರೈಕೆ ಮಾಡ್ತದ. ಅವು ಒಂದೊಂದು ಹೆಸರು ಇಟ್ಟಾರ. ಅದು ಪ್ರಾಣ ಒಂದಾದ್ರೂ ಅದು ಮಾಡುವಂತ ಕೆಲಸ 5 ಇರುವುದರಿಂದ ಆ ಕೆಲಸದ ಅನುಗುಣವಾಗಿ ಆ ಕೆಲಸ ಮಾಡುವಂತಾಗ ಒಂದೇ ಪ್ರಾಣಕ್ಕ ಪ್ರಾಣ ಅಪಾನ ವಾಯು ಏನದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ಹೆಸರಿಟ್ಟರೆ 5 ಪ್ರಾಣಗಳು ಕೂಡ ನಾನಲ್ಲ. ಮತ್ ಇದನ್ನ ಡಿಟೇಲ್ ಆಗಿ ನೀವು ಅಭ್ಯಾಸ ಮಾಡ್ಲಿಕ್ಕಂದ್ರ ಮತ್ತೆ ಪ್ರಾಣಕ್ಕೆ ನೀವು ಆತ್ಮ ಅಂತ ಕೊಟ್ಟಿರ್ತೀರಿ ನಾಳೆ. ಅಲ್ಲೇ ನೀವು ರೆಡಿಮೇಡ್ ಫುಡ್ ನಡೆದಿಲ್ರಿ, ಇಲ್ಲಿ ರೆಡಿಮೇಡ್ ಫುಡ್ ನಡೆದಿಲ್ಲ. ಕಷ್ಟ ಪಡ್ಬೇಕಾಗ್ತದೆ ಏನ್ರಿ? ಕಷ್ಟ ಪಡ್ಬೇಕು, ಅಭ್ಯಾಸ ಮಾಡ್ಬೇಕು. ಬರೀ ಯೂಟ್ಯೂಬ್ ಕೇಳ್ಕೊಂತ ಹೋಗ್ತೇನಂದ್ರೆ ಆಗುದಿಲ್ಲ. ಪರಿಶ್ರಮ ಕಠಿಣ ಪರಿಶ್ರಮ. ಅವ್ರ ಏನು ಒಂದ್ 2-3 ಮಂದಿ ಅದಾರ, ಅವರೇ ಇರ್ಬೇಕ್ರಿ. ಉಳ್ಕಿದವ್ರೆಲ್ಲ ಅಭ್ಯಾಸ ಅದಾರ್ರಿ. ಅವ್ರು ನಿನ್ನೆ ರುದ್ರಪ್ಪ ಅವ್ರು ಹೇಳಿದ್ರಲ್ರಿ, ಅವರು ಬಾಳ ನಮ್ ಸುರೇಶ್ ಕಲ್ಯಾಣ್ ಶೆಟ್ಟಿ ಅವರು ಇವ್ರು ಇರ್ಬೇಕ್ರಿ. ಅವ್ರ ನಾವೆಲ್ಲ ಇವ್ ಪಂಚೀಕರಣದೊಳಗ ವಿಚಾರ ಚಂದ್ರೊಳಗ ಬಂದವ್ರಿ ಅಪ್ಪ ಅವ್ರಿಗೆ. ಅದ ಆಯ್ತು ಬಿಡ್ರಿ, ಆಯ್ತು ಈಗ ಇರ್ಲಿ ಪರವಾಗಿಲ್ಲ. ಅಪ್ಪಾರ ಏನ್ರಿ ಅಪ್ಪಾರ? ಏನಿಲ್ಲ ಅಲ್ರಿ, ನಮಗ್ ಒಂದ್ ರಿವಿಷನ್ ಆಗತ್ತೆ. ಬಡ ಇದನ್ನ ಓದಿ ಮುಗಿಸ್ತೇನೆ. ಅಂದ್ರೆ ಏನಾಗತ್ತೆ, ಪ್ರಾಣ ಅನಾತ್ಮ ಅನ್ನೋದು ನಾವು ಮನುಷ್ಯಗೆ ನಮ್ಗೆ ನಾಟಬೇಕು ಅಂದಾಗ ನಾವ್ ಅದ ಹೊರಗಾಗ್ತೇವಿ. ಈಗ ನಾವ್ ಬಾಯಲ್ಲಿ ಹೇಳ್ಕೊಂತ ಹೋದ್ವಿ ಪ್ರಾಣ ಅದು ಜಡ ಐತಿ, ಅದನ್ನು ಹೊರಗೆ ಹಾಕು, ಅದನ್ನು ಅನಾತ್ಮ ಅಂತ ತಿಳ್ಕೊ ಅಂದ್ವಿ, ಬಾಯಲ್ಲೇ ಅಂದ್ವಿ. ಮನಸ್ಸಿಗೆ ಬುದ್ಧಿಗೆ ಅದು ನಿದಕ್ಲಿಲ್ಲ ವಿಷಯ ಅಂದ್ರ ಅದು ಒಳಗ ಉಳ್ಕೋತೈತಿ, ಆತ್ಮ ಅಂತ ಉಳ್ಕೋತದ. ಈಗ ಪ್ರಾಣ ಐತಲ್ಲ ಅದು ಜಡ ಅಂತ ಹೇಳ್ತದೆ ಶಾಸ್ತ್ರ. ನಾವೇನಂತೀವಿ, ಪ್ರಾಣ ಇರೋ ಮಟ್ಟ ಈ ಜೀವಂತ ಇರ್ತದೆ ಶರೀರ, ಪ್ರಾಣ ಹೋತು ಅಂತೀವಿ ನಾವು. ಮತ್ ಪ್ರಾಣಕ್ಕ ಜೀವ ಅಂತ ಕುಂತಾರ. ಈಗ ಸರಿ ಆತ್ಮ ಅಂತ ಕುಂತವ್ರಿಗೆ ಆತ್ಮಜ್ಞಾನ ಆಗುದಿಲ್ಲ. ಇವು ಅಡೆತಡೆ ಆಗ್ತಾವ್ರಿ. ಅದಕ್ಕ ಇಲ್ಲಿ ಏನದ, ನಮ್ಮ ಅಂತಃಕರಣಕ್ಕ ಈಗ ಪಂಚ ಪ್ರಾಣಗಳನ್ನ ಒಂದ್ ತಾಸು ಹೇಳ್ಬೇಕಾಗ್ತದ ಆ 3 ಮಂದಿಗೆ, ಇಲ್ಲಾಂದ್ರೆ ಆಗುದಿಲ್ಲ. ಪ್ರಾಣಗಳನ್ನ ಅವ್ರ ಆತ್ಮ ಅಂತ ಕುಂತ್ಬಿಡ್ತಾರ ನಾಳೆ. ಅವು ಅನಾತ್ಮ ಹೆಂಗದವ ಅನ್ನೋದು ಮನುಷ್ಯಗೆ ನಾಟ್ಬೇಕಲ್ಲ. ಅವ್ರು ಹೇಳ್ತಾರ ಹಿಂದ ಇದ್ರಾಗ ಹೇಳ್ಯಾರ ಅವರು, ಎಲ್ಲಿ ವಿಚಾರ ಚಂದ್ರೋದಯದಾಗ ಹೇಳ್ಯಾರ. ಆ ಅಭ್ಯಾಸವನ್ನ ಪುನಃ ಮತ್ತೆ ನೀವು ನೋಡ್ಕೊಡ್ರಿ. ಇಲ್ಲಾಂದ್ರೆ ನಿಮ್ಗೆ ಆತ್ಮಜ್ಞಾನ ಆಗುದಿಲ್ಲ. ಅನಾತ್ಮಕ ಆತ್ಮ ಅಂತ ಕೊಂಡಿರ್ತೀರಿ. ಇರ್ಲಿ. ಅವ್ರು ಏನಂತಾರ, ಈಗ ಪ್ರಾಣಗಳ ಸಮೂಹವು ನಾನು ಅಲ್ಲ. ಅಹಂಕಾರ ಚಿತ್ತ ಮತಿ ಅಂದ್ರೆ ಬುದ್ಧಿ ಮನಸ್ಸು ಇವು ಕೂಡ ನಾನು ಅಲ್ಲ. ಅಲ್ಲಿ ಏನ್ ತಗೊಂಡ್ರು, ಪಂಚ ಅಂತಃಕರಣ ತಗೊಂಡ್ರು. ಇದು ಪಂಚ ಅಂತಃಕರಣ ನಾ ಇವು 4 ತಗೊಂಡ್ರ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ತಗೊಂಡ್ರೆ. ಜ್ಞಾತೃ ಒಂದ್ ಬಿಟ್ಟಾರ. ನಾವ್ 5 ಓದ್ತೀವಿ. ಅಂತಃಕರಣ ಚತುಷ್ಟಯ ಕೆಲವೊಮ್ಮೆ ಮಾಡ್ತಾರ, ಅಂತಃಕರಣ ಪಂಚಕ ಕೆಲವೊಮ್ಮೆ ಮಾಡ್ತಾರ. ಅಲ್ಲಿ ಒಂದು ರಹಸ್ಯ ಅದ. ಮತ್ ಅವೆಲ್ಲ ಪ್ರಶ್ನೆ ಬರ್ಬೇಕು. ಒಮ್ಮೆ 4 ಅಂತಾರ, ಒಮ್ಮೆ 5 ಯಾಕಂತಾರ ಅಂತ ತಿಳ್ಕೊಂಡು ನೀವು ಗುರುವಿನ ಹತ್ರ ಕೇಳ್ಬೇಕು. ಅವ ಹೇಳಿರ್ತಾನ. ಒಮ್ಮೆ ನಾನ ಪ್ರಶ್ನೆ ಹಾಕಿ ನಾನೇ ಹೇಳಂದ್ರ ನನ್ನ ಅನಾತ್ಮವನ್ನ ನಾ ಹೊರಗೆ ಹಾಕ್ತೇನೆ, ನಿಮ್ಮ ಅನಾತ್ಮ ಹಂಗ ಉಳ್ಕೊಂತ ಅವ್ರವ್ರದ್ದು ಅನಾತ್ಮವನ್ನ ಹೊರಗೆ ಹಾಕ್ಬೇಕಾಗ್ತದೆ ಅಲ್ರಿ.
ಅಲ್ರಿ ಅಂತಃಕರಣ ಪಂಚಕ ಅಂತೀರಿ, ಒಮ್ಮೆ ಅಂತಃಕರಣ ಚತುಷ್ಟಯ ಅಂತೀರಿ, ಯಾಕ್ರಿ ಅಂತ ತಿಳ್ಕೊಂಡು ಪ್ರಶ್ನೆ ಹುಟ್ಟಬೇಕದ. ಆ ಹುಟ್ಟಿದವರಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಅವಾಗ ಆನಂದ ಆಗ್ತದೆ. ಪ್ರಶ್ನೆನೂ ಇಲ್ಲ, ನಾವ ಪ್ರಶ್ನೆ ಮಾಡ್ರಿ, ನಾವ ಉತ್ತರ ಹೇಳ್ರಿ ಅಂದ್ರೆ ನಾವು ಬರೀ ಕೇಳ್ತೀವಿ, ಬತ್ತಿ ಬಸಿತೀವಿ ಅಂದಂಗಾಗಿದೆ. ಇದು ಹರಿಕತೆ ಅಲ್ಲ. ಯಾರ್ಯಾರು ತಿಳಿದಿಲ್ಲ ಅಂತೀರಿ ನಿನ್ನೆ ಅವ್ರಿಗೆ ಹೇಳ್ತೀನಿ, ಇದು ಹರಿಕತೆ ಅಲ್ಲ. ಅಭ್ಯಾಸ ಮಾಡಬೇಕು. ಮತ್ತು ಸಂಸಾರಕ್ಕಿಂತ ಹೆಚ್ಚಿಗೆ ಇದಕ್ಕ ನಾವು ಸ್ಥಾನಮಾನ ಕೊಡ್ಬೇಕು. ನಾವು ಸಂಸಾರ ಮಾಡ್ಕೊಂತಲ್ಲ ಆದಂಗಾತು ಆಳ್ಮಗನ ಮದುವೆ ಅಂತ ಶಾಸ್ತ್ರ ಕೇಳ್ತೇವ್ರಿ ಅಂದ್ರೆ ಏನೂ ಆಗುದಿಲ್ಲ. ಬೋರ್ಗಲ್ ಮ್ಯಾಗ ನೀರ್ ಸುಡ್ದಂಗ ಆಗ್ತದೆ. ಇರ್ಲಿ. ಮತ್ತಂತಾರ ಇಳಿ ವಾರಿ. ವಾರಿ ಇಳಿ ಅಂದ್ರೆ ಭೂಮಿ ನಾನಲ್ಲ, ಜಲ ನಾನಲ್ಲ. ವಾರಿ ಅಂದ್ರೆ ಜಲ, ಶಿಖಿ ಅಂದ್ರೆ ಅಗ್ನಿ. ಇವು ಶಬ್ದಗಳ ಸಂಸ್ಕೃತ ಶಬ್ದಗಳನ್ನ ಬಳಸ್ಯಾರ ಅಪ್ಪವರು. ಶಿಖಿ ಆನಲ್ಲ, ವಾಯು ಆನಲ್ಲ, ನಭಬನ್ನ ಅಲ್ಲ. ಅಂದ್ರೆ ಏನು? ಪಂಚ ಭೂತಗಳು ನಾನಲ್ಲ. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ನಾನಲ್ಲ ಅಂದ್ರೆ. ಈ ಪೃಥ್ವಿ, ವಾಯು, ಆಕಾಶ ನಾನು ಅಲ್ಲ ಅಂದ್ರೆ ಈ ಶರೀರದಾಗ ಪೃಥ್ವಿ ಭಾಗ ಏನದ, ಗಟ್ಟಿ ಭಾಗ ಅಷ್ಟು ಪೃಥ್ವಿ ನಾನಲ್ಲ ಅಂತ ತೆಗಿಬೇಕು. ಈ ಶರೀರದಲ್ಲಿ ಜಲಭಾಗ ನಾನಲ್ಲ ಅಂದ್ರೆ ಜಲಾಂಶ ಏನದ, ರಕ್ತ ಮತ್ತಿನ್ನು ಮುಂತಾದ ದ್ರವ್ಯಗಳು ಏನದಾವ ಈ ಶರೀರದಾಗ, ಅವೆಲ್ಲವೂ ನಾನಲ್ಲ ಅಂತ ತಿಳ್ಕೊಂಡು ಅದನ್ನು ಅನಾತ್ಮದಲ್ಲಿ ಒಗಿಬೇಕಾಗ್ತದೆ ಆತ್ಮೀಯರೇ. ಅಗ್ನಿ ಅಂಶ ನಾನಲ್ಲ ಅಂದ್ರೆ ಜಠರಾಗ್ನಿ ನಾನಲ್ಲ ಅನ್ಬೇಕಾಗ್ತದೆ. ವಾಯು ನಾನಲ್ಲ ಅಂದ್ರೆ ಉಸಿರಾಡಿಸುವ ಪ್ರಾಣ ನಾನಲ್ಲ ಅನ್ಬೇಕಾಗ್ತದೆ. ಆಕಾಶವು ನಾನಲ್ಲ ಅಂದ್ರೆ ಈ ಶರೀರದ ಹವನಾಗಿರುವಂತಹ ಪಳ್ಳು ನಾನಲ್ಲ ಅಂದಾಗ ಮತ್ ನಾವ್ ಒಳಗೆ ಇಳಿತೀವಿ. ಇಲ್ಲಾಂದ್ರೆ ಇವೆಲ್ಲ ನಾನ ಅಂದ್ಕೊಂಡಿರ್ತೀವಿ. ಬಂಗಾರ ಅವ್ರೆ, ಇಲ್ಲೇ ಹೋಮ್ವರ್ಕ್ ಬಾಳ ಅದ. ಆಕಾಶ ಅನ್ನತ್ತೆ ಮ್ಯಾಗ ನೋಡೋರ್ಗೆ ಒಳಗಿನ ಆಕಾಶ ಕಳ್ಕೊಳ್ಳೋದು ಯಾವಾಗ? ಈ ಶರೀರ ಅವನಾಗಿರುವಂತ ಆಕಾಶವು ನಾನಲ್ಲ ಅನ್ಬೇಕು. ಅಂದಾಗ ಅದು ಅನಾತ್ಮದಾಗ ಹೋಗಿದ್ದೀವಿ. ಅವಾಗ ಕಳೆದು ಉಳಿದದ್ದು ನಾನು ಅನ್ನೋದು ತಿಳಿತದ. ಇಲ್ಲಾಂದ್ರೆ ಹೆಂಗ್ ತಿಳಿತೈತ್ರಿ? ಬಹಳ ಕಷ್ಟ ಆಗ್ತದೆ. ಇನ್ನಿತು ಇವುಗಳಾದರೂ ಕೂಡ ನಾನು ಆಗುವುದಿಲ್ಲ. ಯಾಕೆಂದರೆ ಒಂದ್ ಕಾರಣ ಕೊಟ್ರು. ನಾ ಏನ್ ಕೊಟ್ಟೆ ಕಾರಣ? ಅದ ನನಗೆ ವೇದ್ಯವಾಗಿ ಏನ ಅವ್ರು ಹೇಳಿ, ನನಗೆ ವೇದ್ಯವಾಗಿ ಅಂದ್ರೆ ನಾನು ತಿಳಿಯುತ್ತೇನೆ. ನೋಡಿ, ವೇದ್ಯ ಅಂದ್ರೂ ತಿಳಿದ್ರು ಕೆಲವು ಮಂದಿಗೆ. ವೇದ್ಯ ಅಂದ್ರೆ ಏನ್ರಿ ಅಂತಂದ್ರೆ, ವೇದ್ಯ ಅಂದ್ರೆ ನೈವೇದ್ಯ ಅನ್ರಿ ಅಂದ್ರೆ ಏನ್ ಹೇಳೋಣ ನಾವು? ವೇದ್ಯ ಅಂದ್ರೆ ತೋರುವ, ವೇದ್ಯವಾಗಿ ಅಂದ್ರೆ ನನಗೆ ತೋರುವುದರಿಂದ ನಾನು ಅಲ್ಲ ಅಂದ್ರೆ ಏನರ್ಥ? ನನಗೆ ತೋರುವುದಂದ್ರ ನಾನು ಇವುಗಳಿಗೆ ದೃಕ್ಕಾಗಿ ಹಿಂದದೇನಿ. ಪಂಚ ಪ್ರಾಣಗಳು ನನಗೆ ತೋರ್ತಾವೆ, ಪಂಚಕೋಶಗಳು ನನಗೆ ತೋರ್ತಾವೆ. ನೋಡುವವನು ನೋಡಲ್ಪಡುವ ವಸ್ತುಕ್ಕಿಂತ ಬೇರೆ ಇರುತ್ತಾನೆ ಅನ್ನುವಂತ ತರ್ಕ ಬೇಕು ಬುದ್ಧಿಗೆ. ಅಷ್ಟು ತರ್ಕ ಬುದ್ಧಿ ಅಂದ್ರೆ ತಿಳಿದೈತಿಲ್ಲ ಅಂತ ತಿಳಿದಿಲ್ಲ. ಮತ್ತ ಆ ತರ್ಕ ಬುದ್ಧಿ ಇಲ್ಲ ನಾನು ಏನ್ ಮಾಡ್ಬೇಕ್ರಿ? ಕರ್ಮಯೋಗ ಮಾಡ್ಬೇಕು, ಉಪಾಸನ ಯೋಗ ಮಾಡ್ಬೇಕು. ಜನ್ಮ ಜನ್ಮಾಂತರ ಸಾಧನೆ ಇದ್ರೆ ಬೇಗನೆ ತಿಳಿತದ, ಇಲ್ಲಾಂದ್ರೆ ತಿಳಿಯುವುದಿಲ್ಲ. ದೇಹವು ಜನನ ಮರಣಾದಿ ಷಡ್ಭಾವ ವಿಕಾರಗಳಿಂದ ತೋರುತ್ತದೆ. ಷಡ್ಭಾವ ವಿಕಾರ ಅಂದ್ರೆ ಏನ್ರಿ? ಷಡ್ಭಾವ ವಿಕಾರ ಅಂದ್ರೆ ಏನ್ರಿ? ಮತ್ ಹೋಗು. ಜಾಯತೆ ಅಸ್ತಿ, ಜಾಯತೆ ಅಸ್ತಿ, ವರ್ಧತೆ ವಿವರ್ಧತೆ ಮತ್ತು ವಿಪರಿಣಮತೆ, ಪ್ರಣಶ್ಯತೆ ರೀ. ನಾಲ್ಕಾಗ್ತದೆ. ಯಾರು ಹೇಳ್ತೀರಿ? ಜಾಯತೆ ಅಸ್ತಿ ರೀ ಪರ, ಎರಡಾದ್ರು ವರ್ಧತೆ, ಜಾಯತೆ ವೃದ್ಧತೆ ಪರಿಣಮತೆ ಅಸ್ತಿತೆ ಮುಪ್ಪಾಗುವಿಕೆ ಪ್ರಣಶ್ಯತೆ. ಎಷ್ಟಾಗ್ರಿ? ಆರದ್ರಿ, ಎಷ್ಟಾಗ್ರಿ? ಆರ್ರಿ. ಹೇಳ್ರಿ, ಒಂದೊಂದ ಹೇಳ್ರಿ, ವಿವರಣೆ ಮಾಡಿ. ಜಾಯತೆ ಅಸ್ಥಿತ್ಯ ಮೊದಲ ಮೊದಲ ಅಸ್ತಿತ್ವ ಬರ್ಬೇಕು ಸರ್. ಅಸ್ತಿತ್ವ ಮೊದಲ್ರಿ. ಹೇಳ್ರಿ, ಯಾರು? ಅಸ್ತಿನೇ ಮೊದಲು ಹೆಂಗ್ ಬರ್ತದ್ರಿ? ನೋಡ್ರಿ, ಇದು ಗೊತ್ತಾಸ್ ಮತ್ತ ಇದು ಗೊತ್ತಾಸ್. ಅತಿ ಜಾಯತೆ ವರ್ಧತೆ ವಿವರ್ಧತೆ ಮತ್ತು ಮುಪ್ಪು ಸಾವು. ತಪ್ಪು ತಪ್ಪು ತಪ್ಪು, ಯಾರಿಗೂ ಸರಿಯಾಗಿ ಆಗ್ಬಿಡ್ಬಾರ್ದು. ಪ್ರಮಾಣ ಐತ್ ನೋಡ್ರಿ. ಹೊಟ್ಟೆಯಲ್ಲುಂಟೆಂಬ ಸ್ಥಿತಿ ಎಂದು ಪುಟ್ಟು ಜಾಯತಿ ಎಂಬ ಒಂದೊಂದೇ ಹೇಳ್ರಿ ಗೌಡ್ರ, ಒಂದೊಂದೇ ಹೇಳ್ರಿ. ಮೊದಲ ಅಸ್ಥಿತಿ ಐತೋ ಜಾಯತೆ ಐತೋ? ಅವ್ರಿಗೆ ಹೇಳ್ರಿ, ಅವ್ರು ಯಾರ ಆಗಲೇ ಮೊದಲು ಅಸ್ಥಿತಿ ಬಿಟ್ಟು ಜಾಯತೆ ಹೇಳಾಗತ್ತಿದ್ರು.
ಅಸ್ಥಿತಿ, ಪರಿಣಮತೆ, ವರ್ಧತೆ, ಅಪಕ್ಷೀಯತೆ, ವಿನಶ್ಯತೆ. ಅಷ್ಟು ಹೋಮ್ವರ್ಕ್ ಇದ್ದವ್ರಿಗೆ ತಿಳಿತೈತ್ರಿ, ಇಲ್ಲ ಅಂತ ತಿಳಿಯಂಗಿಲ್ಲ. ಈಗ ಒಂದೊಂದು ಹೇಳ್ತಾರ ನೋಡ್ರಿ ಗೌಡ್ರಿ, ಪರಮಾರ್ಥ ಗೀತೆ ಒಳಗೆ ಹೇಳ್ತಾರ, ಅದನ್ನ ಎಷ್ಟೇ ಸಂಧಿ ಅದನ್ನು ತೆಗೀರಿ, ಕೇಳ್ರಿ ಅವ್ರ ಬಾಯಲ್ಲಿ ಕೇಳ್ರಿ. ಅದೊಂದ್ ತಾಸಿನ ಪೀರಿಯಡ್ ಮತ್ತ ಹೇಳ್ಬೇಕಂದ್ರ ಎಲ್ಲರಿಗೂ ಯಾರ್ಯಾರು ತಿಳಿದಿಲ್ಲ ಅವ್ರಿಗೆ ಹೇಳ್ಬೇಕಂದ್ರ ಷಡ್ಭಾವ ವಿಕಾರಗಳು ಯಾವ ಅನ್ನೋದು ತಿಳಿಯಾಗ ನಮಗ್ ಹೋಗ್ಬೇಕಂದ್ರ 1 ತಾಸು ಮತ್ತೆ ಹೇಳ್ಬೇಕಾಗ್ತದೆ. ಹೊಟ್ಟೆಯೊಳು ಉಂಟೆಂಬ ಸ್ಥಿತಿಯೊಂದು ಅಂದ್ರೆ ನಿಂದಿರಿ ಅಲ್ಲಿ ಒಂದೊಂದು ಹೇಳಿರಿ. ಹೊಟ್ಟೆಯೊಳಗೆ ಉಂಟೆಂಬ ಅಸ್ಥಿತಿ ಒಂದು ಅನ್ನಕ ನಿಜಗುಂಡ್ರು ಏನ್ ಮಾಡ್ಯಾರ, ಸಾಮಾನ್ಯವಾಗಿ ಎಲ್ಲರಿಗೂ ತಲೆಯಾಗ ವಿಚಾರ ಬರ್ಲಿ ಅನ್ನುವಂತ ಲೆಕ್ಕಕ್ಕ ಒಂದು ಉದಾಹರಣೆ ಇಟ್ಟರಲ್ಲ, ರೂಪಕ ಅಲಂಕಾರವನ್ನ ಬಳಸಿ ಹೇಳ್ಯಾರಲ್ಲ, ಅಗದಿ ಸುಲದ ಬಾಳೆಹಣ್ಣು ಮಾಡ್ಯಾರ. ಷಡ್ಭಾವ ವಿಕಾರಗಳು ಬಂದಾಗ ಈ ಪದ್ಯ ಏನ್ ಗೌಡ್ರು ಹೇಳ್ತಾರ, ಈ ಪದ್ಯ ಬಾಯ್ಪಾಟ್ ಇದ್ದವ್ರಿಗೆ ಬಹಳ ಚೆನ್ನಾಗಿ ಅದನ್ನ ತಿಳ್ಕೊಳಕ್ ಬರ್ತದ, ಅದನ್ನ ಅರ್ಥೈಸ್ಕೊಳಕ್ ಬರ್ತದ, ಅದನ್ನ ಯಥಾವತ್ತ ತಿಳ್ಕೊಂಡು ಪಾರಾಗ್ಲಿಕ್ಕೆ ಬರ್ತದ. ಈಗ ಮೊದಲ ಜಾಯತೆ ಅಂದ್ರು, ಜಾಯತೆ ಅಂದ್ರೆ ಹುಟ್ಟು ಅಂತ ಅರ್ಥ. ಮೊದಲ ಹುಟ್ಟು ಆಗ್ತೈತಿ ಅಂತ ಅವ್ರು ಯಾರೋ ಅಂದ್ರು. ಹುಟ್ಟು ಆಗ್ಬೇಕಾದ್ರ ಇಲ್ಲದ್ದು ಹುಡ್ತೈತೋ ಇದ್ದದ್ದು ಹುಡ್ತೈತಿ ಅನ್ನುವಂತ ತರ್ಕದ ಮತ್ತಲ್ಲೇ. ಇದ್ದದ್ದ ಹುಡ್ತೈತಿ, ಇಲ್ಲದ್ದು ಹುಟ್ಟೋದಿಲ್ಲ, ಮತ್ತೆ ಇದೇ ಹಂಗ್ರಿ ಅಂತ ಕೇಳ್ತಾರ. ಮತ್ತೊಂದ್ ತಾಸನ ಹೇಳ್ಬೇಕು, ಅಲ್ರಿ ಇಲ್ಲದ್ ಹೆಂಗ್ ಹುಡ್ತೈತ್ರಿ, ಇದ್ದದ ಹುಡ್ತೈತಿ ಅಂತ ನಾವ್ ಅಂತೇವಿ. ಅಲ್ರಿ ಇದ್ದದ ಹುಡ್ತೈತಿ ಅಂದ್ರೆ ಹೆಂಗ್ ಹುಡ್ತೈತಿ ಅಂತ ನೀವ್ ಅಂತೀರಿ. ಮತ್ತೆ ಇದ್ರ ಹೆಂಗ್ ಹೇಳ್ಬೇಕು? ತಾಯಿ ಹೊಟ್ಯಾಗ ಮಗು ಇದ್ರ ಅದು ಅಸ್ಥಿತಿ ಇದ್ರ ಮುಂದ 9 ತಿಂಗಳ 7 ದಿವಸದ ಮೇಲೆ ಮಗು ಹುಡ್ತದ ಅಂತ ಅಲ್ಲಿ ಅವ್ರು ಕಲ್ಪನಾ ಮಾಡ್ಯಾರ. ಆ ವಿಚಾರ ಅದು. ತಾಯಿ ಹೊಟ್ಯಾಗ ಮೊದಲು ಇರ್ಬೇಕು ಮಗು, ಆಮ್ಯಾಗ 9 ತಿಂಗಳು ಬೆಳಿಬೇಕದು, ಆಮ್ಯಾಗ ಅದು ಅಸ್ಥಿತಿ ಇದ್ದಿದ್ದು ಜಾಯತೆ ಆಗತ್ತ. ಮೊದಲ ಹುಟ್ಟಬೇಕ್ರಿ ಆಮ್ಯಾಗ ಅಸ್ಥಿತಿ ಅಂತೀರಿ? ಇಲ್ಲ. ಅನ್ನುವಂತ ಮತವಾದಿಗಳು ಅದಾರ, ಅವ್ರೆಲ್ಲವನ್ನ ಅಲಗಳಿಬೇಕು ನಾವು, ಅವಾಗ ನಮಗ್ ತಿಳಿತದ ವಿಷಯ. ಅದ ಇದೆಲ್ಲ ಹೋಮ್ವರ್ಕ್ ಅದ, ಇವ್ರೆಲ್ಲ ಇದು ಹೋಮ್ವರ್ಕ್ ಅದ ಅಥವಾ ಇದನ್ನೆಲ್ಲ ಮೊದಲ ಅಭ್ಯಾಸ ಮಾಡಿರ್ಬೇಕು ಅಂದ್ರೆ ತಿಳಿತದ, ಇಲ್ಲ ಅಂದ್ರೆ ತಿಳಿದಿಲ್ಲ. ಅಸ್ಥಿತಿ ಆತಿಗ ಮುಂದೆ ಜಾಯತೆ ಹೇಳ್ತಾರ ಗೌಡ್ರು. ಹೇಳ್ರಿ ಗೌಡ್ರು, ಒಂದೊಂದು ವಾಕ್ಯ ಹೇಳ್ರಿ. ಹೊಟ್ಟೆಯೊಳುಂಟೆಂಬ ಸ್ಥಿತಿ ಎಂದು ಹುಟ್ಟುವ ಜಾಯತೆ ಎಂಬುವುದೊಂದು. ಹುಟ್ಟುವ ಅಂದ್ರೆ ಹುಟ್ಟುವ ಅಂತ ಅರ್ಥ. ಹುಟ್ಟುವ ಜಾಯತೆ ಎಂಬ ಒಂದು ವಿಕಾರ, ಒಂದು ಎರಡನೇದು. ಹುಟ್ಟುವುದು ಎರಡನೇ ವಿಕಾರ. ಮೂರನೇದ್ರಿ ಶಿಶುರೂಪಿನ ಪರಿಣಮತೆ ಇದೊಂದು. ಶಿಶುರೂಪಿನ ವಿವರ್ಧತೆಯೊಂದು. ಇಲ್ಲ, ಅದೇನಾಗ್ತದ ಬೆಳೆಯುವುದು. ಮೂರನೇದೇನದ ಬೆಳೆಯುವುದು. ಶಿಶು ವಿವರ್ಧನ ಅಂದ್ರೆ ಬೆಳಿತೈತಿ ನೋಡ್ರಿ, ಬೆಳೆಯುವಿಕೆ. ಮೊದಲ ಅಸ್ಥಿತಿ, ಜಾಯತೆ, ಮುಂದ ಶಿಶುರೂಪಿನ ಪರಿಣಮತೆಯೊಂದು. ಪರಿಣಾಮ ಅಂತ ಮುಂದೆ ದೊಡ್ಡದಾಕೋತ ಹೋಗ್ತದೆ, ದೊಡ್ಡದಾಕೊಂತ ಹೋಗ್ತದೆ. ಎಷ್ಟು ಹಣ್ಣಿನಿಂದ ವಿವರ್ಧತೆ ಹೋಗ್ತದೆ. 5 ಫೂಟ್ 6 ಇಂಚು ಅಥವಾ 5 ಫೂಟ್ ಮಟನು ಬೆಳಿತೈತಿ. ಆ ಮುಂದ 6 ಅದು ಒಂದ್ ಹಂತಕ್ಕೆ ಬೆಳೆದ ನಂತರ ಮತ್ತೆ ಬೆಳಿತದ ಮನುಷ್ಯ. ಹಂಗ ಬೆಳ್ಕೊತಿಲ್ರಿ. ನಾನು ಸುಮಾರು ಒಂದು 15 ವರ್ಷ ನಾವಿದ್ದಾಗ 5 ಫೂಟ್ 6 ಇಂಚ್ ಇದ್ದೆ. ಈಗ ನಾನು 30 ವರ್ಷ ಯಾವ 11 ಫೂಟ್ 6 ಇಂಚ್ ಇದ್ದೇನೆ ಅಂತೇನೆ ನಾನು. ಇಲ್ಲ, ಅದೊಂದು ಹಂತಕ್ಕೆ ನಿಲ್ತದ. ಆ ಬೆಳವಣಿಗೆ ಆಗಿ ಒಂದ್ ಹಂತಕ್ಕೆ ನಿಲ್ಲುದಕ್ಕೆ ಏನಂದಾರ ಅಲ್ಲಿ ಅವ್ರು ಏನಂದಾರ, ಶಿಶುರೂಪಿನ ವಿವರ್ಧತೆ ಒಂದು. ಮುಂದ್ರಿ ನೋಡ್ರ, ಮೂರಾದು ಶಿಶುರೂಪಿನ ಪರಿಣಮತೆಯೊಂದು. ಶಿಶುರೂಪಿನ ಪರಿಣಮತೆ ಒಂದು. ಪರಿಣಮತೆ ಅಂದ್ರ ಪರಿಣಾಮ ಹೊಂತದ, ರೂಪಾಂತರ ಹೊಂತದ. ಪರಿಣಾಮತೆ ಅಂದ್ರ ರೂಪಾಂತರ ಪ್ರಾಪ್ತಿ. ಪರಿಣಾಮತೆ ಗೊತ್ತಿರ್ಬೇಕು. 3ನೇದು ರೂಪಾಂತರ ಆಯ್ತು. 4ನೇದು ಹೊಸ ಯೌವನದ ವಿವರ್ಧತೆಯೊಂದು. ಇಲ್ಲೇ ವರ್ಧತೆ. ಹೊಸ ಯೌವನ ಅಂದ್ರ ಹೊಸ ಯೌವನದ ಯೌವನ ಅವಸ್ಥೆ. ಯೌವನ ಅವಸ್ಥೆ ಎಷ್ಟು ದಿವಸ ಇರ್ತದ್ರಿ? ಬಾಳ ಅಂದ್ರೆ 30 ವಯಸ್ಸು ಮಟ ಮನುಷ್ಯನಿಗೆ 30 ವಯಸ್ಸು ಮಟ ಯೌವನ ಅನ್ಬೋದು. 35 ಅಲ್ರಿ, ಈಗ 40ಕ್ಕಾಗಲೇ ಇಳಿತರ ಬಂತು. ಅದಕ್ಕೇನಂತಾರೆ ಗೌಡ್ರೆ? ಹೊಸ ಯೌವನದ ವಿವರ್ಧತೆಯೊಂದು. ಅದು ಮುಗಿತು. ಮುಪ್ಪಿನ ಅಪಕ್ಷೀಯತೆ ಮತ್ತೊಂದು. ಕ್ಷೀಣಕ್ಕೊಂತ ಅಪಕ್ಷೀಯತೆ ಅಂದ್ರೆ ಕ್ಷೀಣಕ್ಕೊಂತ ಹೋಗ್ತಾವ ಮುಂಚೆ. ಒಮ್ಮಗಡೆ ಸಾಯಂಗಿಲ್ಲ, ಕ್ಷೀಣಕ್ಕೊಂತ. ಅಪಕ್ಷೀಯತೆ ಅಂದ್ರೆ ಕ್ಷೀಣಕ್ಕೊಂತ ಹೋಗುದು 5ನೇದು. ಕೊನೆಯದ್ದು ಏನದರಿ ಗೌಡ್ರೆ? 6ನೇದ್ದು ತಪ್ಪದೆ ಕೆಡುವ ವಿನಶ್ಯತೆಯೊಂದು. ತಪ್ಪದೇ ಕೆಡ್ತದಲ್ಲ, ಅದಕ್ಕೆ ವಿನಶ್ಯತಿ. ಇವು 6 ವಿಕಾರಗಳು ನಮಗೆ ಗೊತ್ತಿರ್ಬೇಕು. ಈ ಷಡ್ಭಾವ ವಿಕಾರಗಳನ್ನು ಹೊಂದುವಂತವು ಯಾವ್ಯಾವ ಅದಾವ ಈ ಶರೀರದಾಗ ಗೊತ್ತು ಮಾಡ್ಬೇಕು.
ಪ್ರಾಣಕ್ಕೆ ಷಡ್ಭಾವ ವಿಕಾರ ಅದ, ಮನಸ್ಸಿಗೆ ಷಡ್ಭಾವ ವಿಕಾರ ಅದ, ಬುದ್ಧಿಗೆ ಷಡ್ಭಾವ ವಿಕಾರ ಅದ. ಕಂಪ್ಲೀಟ್ ಸ್ಥೂಲ ಶರೀರ ಅಷ್ಟ ವಿಕಾರ ಇಲ್ಲ, ಸೂಕ್ಷ್ಮ ಶರೀರ ವಿಕಾರ ಅದ. ಕಣ್ಣು ವಿಕಾರ ಆಗ್ತತಿಲ್ರಿ, ಕಣ್ಣು ನೇತ್ರ ಬರ್ಬರ್ತ 40 ಚಸ್ಮಾ ಬರ್ತಾವಿಲ್ಲ. ಷಡ್ಭಾವ ವಿಕಾರ ಹಾಕಬಿಲ್ ನೋಡ್ಕೋಬೇಕು. ಎಲ್ಲೆಲ್ಲ ನಾವು ಷಡ್ಭಾವ ವಿಕಾರವನ್ನು ನಾವು ನೋಡ್ಕೋಬೇಕಾಗ್ತದ. ಅವ್ರು ಅನಾತ್ಮ ಅಂತ ತಿಳ್ಕೊಬೇಕಾಗ್ತದ. ಅವನು ಅನಾತ್ಮ ಅಂತ ತಿಳ್ಕೊಂಡು ಅವ್ನು ಹೊರಗೆ ಇಟ್ಟು ಒಳಗೆ ಹೋಗ್ಬೇಕಾಗ್ತದ. ನಾವು ಮಾನಸಿಕವಾಗಿ ಒಳಗೆ ಹೋಗ್ಬೇಕು. ಇಷ್ಟೆಲ್ಲಾ ಹೋಮ್ವರ್ಕ್ ಅದ ರೀ ಗುರುಸಿದ್ದಪ್ಪ ಅವ್ರ. ಅಂದ್ರೆ ನೀವು ಅನಾತ್ಮ ಅದರ ಗುರುಸಿದ್ದಪ್ಪ ಇಲ್ಲಿ ಇವತ್ತ ಹಾ ನಿಮ್ ಸಲುವಾಗಿ ಕೆಲವು ಮಂದಿ ಸಲುವಾಗಿ ಇದನ್ನ ಹೇಳಾಕತ್ತೀವಿ. ಮತ್ತೆ ಇದನ್ನೆಲ್ಲ ಅನಾತ್ಮ ವ್ಯವಸ್ಥೆ ನಾವು ವಿವೇಕ ಮಾಡ್ಬೇಕಾಗ್ತದೆ. ಅಂದ್ರೆ ಅಲ್ಲಿ ನಾವು ಒಳಗ್ ಹೋಗ್ತೀವಿ, ಇಲ್ಲಾಂದ್ರೆ ಆಗುದಿಲ್ಲ. ಇವೆಲ್ಲವೂ ನಾವು ಆತ್ಮ ಅಂತ ತಿಳ್ಕೊಂಡ್ಬಿಡ್ತೀವಿ. ಷಡ್ಭಾವ ವಿಕಾರಗಳಿಂದ ತೋರುತ್ತದೆ. ಅಂದ್ರೆ ಷಡ್ಭಾವ ವಿಕಾರದಿಂದ ತೋರೋದು ಅದು ಆತ್ಮ ಅಲ್ಲ. ಈ ಷಡ್ಭಾವ ವಿಕಾರ ಇಲ್ಲದ ಹಂಗ ತಿಳ್ಕೊಬೇಕು. ಇಷ್ಟು ಒಳಗೆ ಹೋದಾಗ ಅರ್ಥ ಆಗ್ತದೆ ಹೊರತು ನೀವು ಹಂಗ ಮೆಗ ಮಾಡಿದ್ರೆ ಆಗೋದಿಲ್ಲ. ಆದ್ದರಿಂದ ಅವು ನಾನಲ್ಲ. 10 ಇಂದ್ರಿಯಗಳಾದರೂ ದೀಪಾದಿಗಳಂತೆ ಸಾಧನಗಳಾಗಿರುವುದರಿಂದಲೂ ಆಂದ್ಯ ಮಾಂದ್ಯ ಪಟುತ್ವಾದಿ ಧರ್ಮಗಳಿಂದ ಅರಿಸಿಕೊಳ್ಳುವುದರಿಂದಲೂ ನಾನು ಅಲ್ಲ ಅಂದ್ರು. 10 ಇಂದ್ರಿಯಗಳು ಯಾವ್ರಿ? ಒಬ್ಬೊಬ್ಬರು ಹೇಳಿ. 10 ಇಂದ್ರಿಯಗಳು ಚಕ್ಷು, ಘ್ರಾಣೇಂದ್ರಿಯ, ಜೀವೇಂದ್ರಿಯ, ಇದು ಚರ್ಮ ಏನದ, ಇವು 5 ಜ್ಞಾನೇಂದ್ರಿಯಗಳ್ರಪ್ಪ. ಇನ್ನ ಕೈಯ ಜ್ಞಾನೇಂದ್ರ ಇದು ಕರ್ಮೇಂದ್ರ ಇಷ್ಟ ಹೇಳ್ಬಿಟ್ರು ಸಾಕ್ರಿ. ಇದು ಜ್ಞಾನೇಂದ್ರ ಇದು ಕರ್ಮೇಂದ್ರ. ಪಂಚ ಜ್ಞಾನೇಂದ್ರಿಯಗಳ್ರಿ. ಮತ್ತು ಹಸ್ತ, ಕಾಲು, ಉಪಸ್ಥ, ಗುದ ಮತ್ತು ಇನ್ನೊಂದು ಜ್ಞಾನೇಂದ್ರಿಯ ವಾಕ್, ಪಾಣಿ, ಪಾದ, ಗುದ, ಗುಹ್ಯ. ವಾಕ್, ಪಾದ, ಪಾಣಿ, ಗುದ, ಗುಹ್ಯ. ಸೂತ್ರ, ನೇತ್ರ, ಗ್ರಹಣ, ತ್ವಚೆ. ಇವೆಲ್ಲ ಏನ್ರಿ? ಇವೆಲ್ಲ ಅನಾತ್ಮ. ಹೌದ್ರಿ? ಅವ್ರು ಇನ್ನೊಬ್ರು ನಿನ್ನೆ ಯಾರೋ ಒಬ್ರು ಲೇಡೀಸ್ ಕೇಳಿದ್ರಲ್ಲ, ಅವ್ರು ಹೇಳ್ರಿ 10 ಇಂದ್ರಿಯಗಳು ಯಾವ್ಯಾವ್ರಿ ಅಕ್ಕವ್ರ? ನಿಮ್ ಬ್ಯಾಲೆಟ್ ಹೇಳ್ರಿ. ಅವು 10 ಇಂದ್ರಿಯಗಳು ಅನಾತ್ಮ ಅಂದ್ರೆ ಅವು ಆತ್ಮ ಅಲ್ಲ ಅನ್ನಕತ್ತಾರ ನಿಜಗೊಂಡ್ರು. ಅವ್ ಯಾವ 10 ಇಂದ್ರಿಯಗಳು ಅವ್ರು ಹೇಳಿದ್ರಲ್ಲ ಅವ್ನು ಹೇಳ್ರಿ. ಯಾರೋ ಒಬ್ರು ನಿನ್ನೆ ಲೇಡೀಸ್ ಪ್ರಶ್ನೆ ಕೇಳಿದ್ರು ನೋಡ್ರಿ, ಹೆಸರು ಏನ್ ನಮ್ಗೆ ನೆನಪುಗಳಿಲ್ಲ. ಅವ್ರು ಹೇಳ್ರಿ ಯಾವ ಇಂದ್ರಿಯಗಳು 10 ಇಂದ್ರಿಯಗಳು ಹೇಳ್ರಿ. ಅವ್ರು ಯಾರು ಬಂದಂಗ ಕಾಣಲ್ರಪ್ಪ ಅವ್ರ. ಬರ್ಕೋತೀರಿ ಏನ್ರಿ? ಬರ್ಕೊಳ ಬರ್ತೈತ್ರಿ? ಅಪ್ಪ ಇದು ಬೇಸಿಕ್ ನಾಲೆಡ್ಜ್ ಮುಂದುವರಿಪ ನನಗ ಅನಸ್ತದ್ರಿ. ಅಲ್ಲ ಬೇಸಿಕ್ ಅಂತಂದ್ರೆ ಅವ್ರಿಗೆ ಹಿಂದೆ ಉಳಿತಿ. ಗುರುಸಿದ್ದಪ್ಪ ಅವ್ರು ಹೇಳ್ರಿ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಯಾವ್ರಿ 5 ಜ್ಞಾನೇಂದ್ರಿಯ? ಯಾವ್ರಿ? ಕಣ್ಣು, ಕಿವಿ, ಮೂಗು, ಆಮೇಲೆ ಇದು ನಾಲಿಗೆ, ಚರ್ಮ. 5 ಜ್ಞಾನೇಂದ್ರಿಯ ಬರೋಬರಿ. 5 ಕರ್ಮೇಂದ್ರಿಯ ಕೈ, ಕಾಲು, ಮೂಗುರು, ಬಾಯಿ, ಗುದ, ಗುಹ್ಯ. ಹ್ಞೂನ್ರಿ, ಗುದ, ಗುಹ್ಯ. ಬಾಯಿ ಬರುದಿಲ್ಲ, ನಾಲಿಗೇನ್ರಿ? ನಾಲಿಗೇನ್ರಿ? ನಾಲಿಗೆ. ವಾಕ್ಪಾದ, ಪಾಣಿ, ಪಾಯುಪತ್ತ. ಹೇಳಾಕು ಬರ್ಬೇಕು, ಅವಲ್ಲ ಅಂತ ಬಿಡಾಕು ಬರ್ಬೇಕು. ಮುಂದೆ ಈಗ ಹೇಳಾಕ ಇಷ್ಟು ಚಿಡ್ಗಾಡಕತ್ತೀವಿ ನಾವ್. ಇನ್ನು ಬಿಡುದು ಯಾವಾಗ? ಇವು ನಾನಲ್ಲ ಅಂತ ಬಿಡ್ಬೇಕಲ್ರಿ. ಹೌದಲ್ರಿ? ಯಾರು ಬಿಡ್ಬೇಕ್ರಿ ಅವನ್ನ? ನಾನಲ್ಲ ಅಂತ ಇವನ್ನ ನಿಜಗೊಂಡ್ರೆ ಬಿಡ್ಬೇಕಾ? ಸಿದ್ಧಾರೂಢ ಬಿಡ್ಬೇಕಾ? ನಾನು ಆತ್ಮ ಅಂತ ಯಾರು ತಿಳ್ಕೊಂತಾರ ಅವರೇ ಬಿಡ್ಬೇಕು. ನಾಲ್ಗಿಗೆ ಜ್ಞಾನೇಂದ್ರ ಇತ್ತು, ಕರ್ಮೇಂದ್ರ ಇತ್ತು. ನಾಲಿಗೆ
ನೋಡ್ರಿ ನಾಲ್ಗೆ ಜೀವೇಂದ್ರಿಯ ಜ್ಞಾನೇಂದ್ರಿಯ ಇದು. ಮತ್ರಿ ಬಾಯಿ ಏನತ್ತಪ್ಪಾರ ಕರ್ಮೇಂದ್ರಿ ಬಾಯಿ ಕರ್ಮೇಂದ್ರಿಯ. ಹಾ ಕರ್ಮೇಂದ್ರಿಯ. ನಾಲ್ಗೆ ಅಂದ್ರಲ್ಲ ಕರ್ಮೇಂದ್ರ ಹಾಕಿನ ನಾ ಬಾಯಿಯನ್ನ. ಬಾಯಿ ಕರ್ಮೇಂದ್ರಿಯ, ನಾಲಿಗೆ ಜ್ಞಾನೇಂದ್ರಿಯ, ಬಾಯಿ ಕರ್ಮೇಂದ್ರಿಯ. ಎಲ್ಲಾರು ಗುರ್ತದಾವ್ರಿ ಹಂಗ ಮಟ್ಟ ವಿಚಾರ ಆಗ್ತಾರ ಒಟ್ಟು. ಎಲ್ಲ ಬಟ್ ಪಟ್ ಪಟ್ ಹೇಳ್ವಲ್ರಂತಾರ ಅವ್ರು. ಈಗ ಸ್ವಲ್ಪ ಸುಮ್ಮಿರಿ ಶಿವಪುತ್ರಪ್ಪ, ನಾ ಕೇಳ್ತೀನಿ, ಇವೆಲ್ಲ ಅನಾತ್ಮ ಅಂದ್ರ ಇವು ಅನಾತ್ಮ ಅಂತ ಬಿಡ್ಬೇಕು, ಏನು ಸಿದ್ಧಾರೂಢ ಬಿಡ್ಬೇಕು, ಏನ್ ನಿಜಗುಂಡ್ ಬಿಡ್ಬೇಕು, ಏನ್ ಯಾರು ಬಿಡ್ಬೇಕು ಅಂತ ನಾ ಮುಂದಿನ ಪ್ರಶ್ನೆ ಕೇಳ್ತೀನಿ. ಈಗ ಹೇಳಾಕ ಇಷ್ಟು ಚಿಂಕಾಳಾಗತ್ತೀವಿ ನಾವು. ಆತ್ಮಜ್ಞಾನ ಯಾವ ಮಾಡ್ಕೋಬೇಕಂತ ನಾವು ಬಿಡ್ಬೇಕ್ರಿ. ಮತ್ತೆ ಬಿಟ್ಟೇವೇನ್ರಿ ನಾವ? ಇವು ನಾನಲ್ಲ ಅಂತ ಯಾರು ಬಿಟ್ಟಾಗ್ರಪ್ಪಾರ, ಬಿಟ್ಟಂಗಲ್ಲ ಇರಂಗಿಲ್ಲ. ಇದು ಶರೀರ ಭಾವ ಇರುವಾಗಿರಿ ಹೇಳುದು ಕೇಳುದು ಇರುದು ಹೇಳ್ತಾರಪ್ಪಾರ. ಇದು ಜೀವನ ಸ್ಥಿತವಾಗಿದ್ದಾಗಿ ಹುಡ್ಕೊಳ್ಬೇಕ್ರಿ. ಜೀವನ ಸ್ಥಿತಿ ಬಿಟ್ಟಾಗ ಅವೆಲ್ಲ ನಾನಲ್ಲ ನನ್ನದಲ್ಲ ಅಂತ ಸ್ಥಿತಿಗಳು ಜ್ಞಾನಿ ಸ್ಥಿತಿ ಬೇರೆರಪ್ಪಾರ. ಈಗ ನಾವು ಜ್ಞಾನಿಗಳಲ್ಲ, ಯಾಕಂದ್ರೆ ನಾವು ಕೇಳಾಕತ್ತೇವೆ. ಶ್ರೋತೃ ಇದ್ದಾವ, ಇವ್ ಸಾಧಕನಿಗೆ ಇವೆಲ್ಲ ಬೇಕ್ರಿ. ಕಿವಿನು ಬೇಕ್ರಿ, ಬಾಯಿನೂ ಬೇಕು, ಹೇಳುದು ಕೇಳುದು ಬೇಕ್ರಿ ಪಾರ. ಇದನ್ನ ದಾಟಿ ನಮಗೆ ಏನೂ ಇಲ್ಲ ನೋಡ್ರಿ. ಅಲ್ಲ, ಹೇಳೋದು ಕೇಳೋದು ಬೇಕೇ. ಹೇಳೋದು ಕೇಳೋದು ಎಲ್ಲಿ ಬೇಡಲ್ಲಕತ್ತಾರ. ಇವು ಅನಾತ್ಮ ಅನ್ನೋದು ಜ್ಞಾನ ಇರ್ಲಿ ಅಂತಾರ ಅವ್ರು. ದಾಟಿ ನಮ್ಗ ಬೇಕ್ರಿ ಮೂಲ. ಏನ್ ದಾಟ್ಯಾನಲ್ಲ ಎಲ್ಲಾ ರೊಟ್ಟಿ ಕಟ್ಕೊಂಡು ದಾಟ್ಯಾನಲ್ಲ, ಅವಾಗ ಮೂಲ ಬೇಕು ಹೇಳುದು. ಯಾಕಂದ್ರ ನಮ್ಗೆ ಉದ್ಧಾರ ಮಾಡ್ಬೇಕವ. ಯಾವ ಇಲ್ಲದಿದ್ರು ಆತ್ಮ ಇರ್ತಾನ ಅನ್ನುವಂಥದ್ದು ನಮ್ ತಿಳುವಳಿಕೆ ಯಾವ. ಸೊ ಇಷ್ಟ ಜಟಿಲದ ವಿಷಯ ಇದು. ನಾವು ಈ ಶರೀರಗಳನ್ನ, ಒಳಗಿದ್ದಂತ ಇಂದ್ರಿಯಗಳನ್ನ, ಒಳಗಿದ್ದಂತ ಪ್ರಾಣಗಳನ್ನ ನಾವು ಅಂತ ಹಿಡ್ಕೊಂಡು ಕೂತ್ಕೊಂಡು ಆತ್ಮಜ್ಞಾನ ಆತ್ ಅಂತ ಹೇಳಕ್ ಬಿಡ್ತೇವೆ ಅಂದ್ರೆ ಅದು ಆತ್ಮಜ್ಞಾನ ಅಲ್ಲ, ಅದು ಪ್ರಮಾಜ್ಞಾನ. ಅಂತಾರ ಅವ್ರು ಇಲ್ದಾನೆ ಹೆಂಗ್ರಿ, ಅವು ಬೇಕ್ರಿ, ನಮಗ್ ಕೇಳಾಕ್ ಕಿವಿ ಬೇಕು, ನಿಮ್ಗೆ ಹೇಳಾಕ್ ಬಾಯಿ ಬೇಕು, ಅವನ ಅಲ್ಲ ಅಂತಂದ್ರೆ ಹೆಂಗ್ರಿ ಅಂತಂದ್ರ ಅವು ನಾನು ಅಲ್ಲ ಅಂತ ತಿಳ್ಕೊ ಉಪಯೋಗ ಮಾಡಕ್ ಬೇಕಾಗ್ತದ. ಅವು ನಾನಂತ ತಿಳ್ಕೊಬೇಡ ಅಂತ ಹೇಳ್ತಾರ ಅವ್ರು. ನಿಮಗ್ ಮಾತಾಡಬೇಡ ಅಂತ ನನಗೆ ಹೇಳಿಲ್ಲ, ಕೇಳಬೇಡ ಅಂತ ನಿಮಗೆ ಹೇಳಿಲ್ಲ. ನೀವೆಲ್ಲ ನಾನು ಅಲ್ಲ ಅಂತ ನಿಮ್ ಮನಸ್ಸಿನಿಂದ ಬಿಡಾಕ್ ಕಲ್ತಿರಂದ್ರ ಅದ ತ್ಯಾಗದಿಂದನ ಏಕೇನ ಅಮೃತತ್ವ ಮಾನಶ. ನೀವು ನಾನಲ್ಲ ಅಂತ ಬಿಡಬೇಕು. ಅವನ ನಾನಂತ ಹಿಡ್ಕೊಂಡು ನೀವು ಏನ್ ಬೇಕಾದ್ ಮಾಡಿದ್ರು ನಿಮ್ ಹಡಗ ಆ ಸಮುದ್ರ ದಂಡೆ ಬಿಟ್ಟು ಒಳಗೆ ಹೋಗುದೇ ಇಲ್ಲ. ಯಾಕ ಹಿಂದ್ ಲಗಾಮ್ ಕಟ್ಟಿರಿ, ಹಿಂದ್ ಕಟ್ಟಿರಿ ಹಗ್ಗನ ಹೆಂಗ್ ಹೋಗ್ಬೇಕ? ನಾವು ಹೇಳುವ ಮಾತಿನ ಅರ್ಥನೂ ಆಗುದಿಲ್ಲ, ಶಾಸ್ತ್ರ ಹೇಳುವ ಮಾತಿನ ಅರ್ಥ ಆಗುದಿಲ್ಲ. ಇಲ್ಲದ ಸಮಸ್ಯೆ ಇಲ್ಲದ ನಾವು ದಿವಸಕ್ಕೆ ಒಂದ ತಾಸು ಅಭ್ಯಾಸ ಮಾಡ್ಲಿ, ಒಂದ ಯೂಟ್ಯೂಬ್ ಚಾನಲ್ ಕೇಳಲಿ, ಪರ್ಫೆಕ್ಟ್ ಮಾಡ್ಕೊಂತ ಹೋಗ್ಬೇಕಿದ್ದನ್ನ. ಇದು ಹರಿಕತೆ ಅಥವಾ ಭಕ್ತಿ ವಿಷಯದು ಅಲ್ಲ, ಇದು ಶಾಸ್ತ್ರದ. ಇದು ಅಂತಃಕರಣದಲ್ಲಿ ಹೃದಯ ಗ್ರಂಥಿ ಛೇದನ ಆಗ್ಬೇಕಾಗ್ಯದ ಈ ಶಾಸ್ತ್ರದಿಂದ. ಆತ್ಮ ಅನಾತ್ಮವನ್ನ ಬೇರೆ ಮಾಡ್ಬೇಕಾಗ್ಯದ ಆತ್ಮೀಯರೇ. ಆಪರೇಷನ್ ಅದ ಇಲ್ಲ ಅಂದ. ಈ ಆಪರೇಷನ್ ರಕ್ತ ಬರಂಗಿಲ್ಲ, ಕೀವು ಬರಂಗಿಲ್ಲ, ಅದ್ರ ಆಪರೇಷನ್ ಆಗ್ತದೆ. ಇಟ್ ಇಸ್ ನಾಟ್ ಎ ಜೋಕ್. ಒಂದೇನೋ ಹಾಸ್ಯ, ಟೈಮ್ ಪಾಸ್ ಸಾಧ್ಯ ಇಲ್ಲ. ಇರ್ಲಿ, ಆದ್ರೆ ಇಷ್ಟೆಲ್ಲ ಆಗದ್ರೆ ನಿಮ್ಗೆ ಆತ್ಮಜ್ಞಾನ ಆಗೋದಿಲ್ಲ ಅನ್ನುವಂಥದ್ದು ವಿಷದ ಪಡುತ್ತೆ ನೋಡಿ. ಬೇಕಾದವ್ರು ಇರ್ಲ ಅವ್ರು, ನೀವು ಯಾವ್ದು ಅನಾತ್ಮ ತಿಳ್ಕೊಂಡು ಅನಾತ್ಮ ಅನ್ನೋದು ನಾನು ಅದು ಅಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಪಟಾಯಿಸುವ ಮಟಾನು ನಿಮ್ದು ಪ್ರಗತಿ ಆಗುವುದಿಲ್ಲ. ತಾಸುಗಟ್ಟಲೆ ಮಾತಾಡ್ಬೋದು ನಿಮ್ ಪಾಂಡಿತ್ಯದಿಂದ, ಆದ್ರೆ ನಿಮ್ಗೆ ಅಂತ ಆತ್ಮಜ್ಞಾನ ಆಗೋದಿಲ್ಲ. ದೈನಂದಿನ ಪದ್ಧತಿನ ಇಷ್ಟ ನಮ್ಗ ನಾಲೆಜ್ ಇಲ್ಲ ಅಂದ್ರ ಇವೆಲ್ಲ ಉಪನಿಷತ್ತುಗಳನ್ನ ಅಭ್ಯಾಸ ಮಾಡೋದು ಯೋಗ್ಯನ ಅಲ್ಲ. ನಾವು ಅಕ್ಷರ ಪರೀಕ್ಷೆ ಕುಂತಾಗ ಆಗ್ತದೆ, ಏನ್ ಬರೀತ ನಾವು ಇದಂತ ಈ ಮಾಸ್ಟರ್ ಡಿಗ್ರಿ ಸರ್ ಮೀಟ್ ಮಾಡಿದ್ರೆ ಒಳಿತಾಕದ. ಅಕ್ಷರ ಜ್ಞಾನ ಬೇಕಲ್ಲ, ರಟೈಕ ಹೇಳಕ್ ನಾವ್ ಅಲ್ಲಿವ್ರಿ, ನಮಗ್ ಮೋಕ್ಷ ಕೊಡ್ರಿ, ನಾವು ಯೂಟ್ಯೂಬ್ ಚಾನಲ್ ಕೇಳ್ತೀವಿ ಅಂದಂಗ ಆಗ್ತದೆ. ಹತ್ತು ಇಂದ್ರಿಯಗಳು
ನಾವೆಲ್ಲರೂ ಕೂಡ ದೀಪಾದಿಗಳಂತೆ ಸಾಧನಗಳಾದ್ದರಿಂದಲೂ ಆಂದ್ಯ ಮಾಂದ್ಯ ಪಟುತ್ವಾದಿ ಧರ್ಮಗಳಿಂದ ಅರಿಸಿಕೊಳ್ಳುವುದರಿಂದಲೂ ನಾನು ಅಲ್ಲ. ಆಂದ್ಯ ಮಾಂದ್ಯ ಪಟುತ್ವ ಅಂದ್ರೆ ಏನ್ರಿ? ಮತ್ ಬಂತ ನೋಡ್ ಶಬ್ದ, ಕನ್ನಡ ಶಬ್ದ ಅಥವಾ ಸಂಸ್ಕೃತ ಶಬ್ದ ಮೇಡಮ್. ಕುರುಡುತನ. ಹ್ಞೂನ್ರಿ. ಮಂದ ಅಂದ್ರ ಕಡಿಮೆ ಕಾಣಿಸೋದು. ಹಾ ಹಾ ಬರೋಬರಿ. ಮುಂದೆ ಮಂದೆ ಮಂದೆ ತೇಜ ಅಂದ್ರೆ ಸರಿಯಾಗಿ ಚೆನ್ನಾಗಿ ಕಾಣಿಸೋದು. ಜ್ಞಾನೇಂದ್ರಿಯಗಳಿಗೆ ಬರೋಬರಿ ಕರೆಕ್ಟ್ ರೀ. ಮಾಂದ್ಯ ಮಾಂದ್ಯ ಪಟುತ್ವಾದಿ ಧರ್ಮಗಳಿಂದ ಅರಿಸಿಕೊಳ್ಳುವುದರಿಂದಲ ನಾನಲ್ಲ. ಈಗ ಕಣ್ಣ ಸಣ್ಣದಿರ್ತ ಚುರುಕಾಗಿ ಕಣ್ಣ ನೋಡಕ್ ಶಕ್ತಿ ಅದ, ಅದಕ್ಕೆ ಪಟುತ್ವ ಅಂತ. ಕ್ರಮೇಣ ಏನಾಗ್ತಾವು? ಚಸ್ಮಾ ಬರ್ತಾವು, ಮಂದಾಗ್ತಾವು ಅಂತಾರ. ಕಣ್ಣು ಮಂದಾಗ್ಯಾವ ನೋಡ್ರಿ, ಮಂದಾಗ್ಯಾವು ಅಂತ. 40ಕ್ಕೆ ಚಸ್ಮಾ 40 ಆಗ್ತೇವಲ್ಲ, ಅದು ಮಂದತ್ವ. 40ಕ್ಕಿಂತ ಮೊದಲ ಏನದ? ಚಸ್ಮಾ ಇಂದ ನೋಡ್ತೇವಲ್ಲ, ಅದು ಪಟುತ್ವ. ಮುಂದ 80, 85, 90 ಆಗ್ತೈತಲ್ಲ, ಅವಾಗ ಕಣ್ಣ ಕಾಣಂಗಿಲ್ಲ, ಅದು ಅಂಧತ್ವ. ಕಣ್ಣ ಕಾಣಂಗಿಲ್ಲ. ಹಿಂಗ ಇಂದ್ರಿಯಗಳಿಂದ ಎಲ್ಲ ಇಂದ್ರಿಯಗಳು, ಬರೀ ಕಣ್ಣಿಂದ ಒಂದು ಹೇಳಿದ್ವಿ ನಾವು. ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲದಕ್ಕೂ ಹಂಗಾಗ್ತದ, ಬರ್ಕೋಂತ ಹೋಗ್ತದ. ಈ ಆಂದ್ಯ ಮಂದ್ಯ ಪಟುತ್ವಾದಿಗಳಿಂದ ಕೂಡಿದ್ರಿಂದ, ಈ ಧರ್ಮಗಳಿಂದ ಕೂಡಿದ್ರಿಂದ ಅವೆಲ್ಲವೂ ನಾನಲ್ಲ ಅಂತಾರ. ಶರೀರ ಇಂದ್ರಿಯಗಳಿಗೆ ಬಲವನ್ನು ಕೊಡ್ತಕ್ಕಂಥ ಪ್ರಾಣಾದಿ ವರ್ಗವಾದರೂ ನಾನಲ್ಲ. ಶರೀರ ಇಂದ್ರಿಯಗಳಿಗೆ ಬಲವನ್ನ ಎಲ್ಲಿಂದ ಕೊಡ್ತದ? ಪ್ರಾಣೇಂದ್ರಿಯ ಕೊಡ್ತದ. ಪ್ರಾಣ, ಆ ಪ್ರಾಣವಾದ್ರೂ ಕೂಡ ನಾನ. ಯಾಕಂದ್ರೆ ಹಸಿವು ದೃಶ್ಯ ಗಮನಾಗಮಗಳಿಂದ ಅವು ದೃಶ್ಯಗಳಾಗಿವೆ. ಬರೋಬ್ಬರಿ ಮುಂಜಾನೆ ಟಿಫಿನ್ ಬೇಕು, ಮಧ್ಯಾಹ್ನ 1:30 ಊಟ ಬೇಕು, ರಾತ್ರಿ ಮಧ್ಯಾಹ್ನ ಸಂಜೆ ಮುಂದೆ ಟಿಫಿನ್ ಬೇಕು, ರಾತ್ರಿ ಮತ್ತೊಂದು ಊಟ ಬೇಕು. 2 ಟಿಫನ್ 2 ಊಟ ಇಲ್ಲ ಅಂದ್ರ ಹಸಿವಿಯಿಂದ ಅರಿಸಿಕೊತದ. ಹಸಿವಾಗೈತೆ ಅಂತ ಹೇಳ್ತದ ಶರೀರ. ಪ್ರಾಣ, ಶರೀರ ಅಲ್ಲ ಪ್ರಾಣ. ಹಸಿವಾಗುವುದು ಪ್ರಾಣಕ್ಕ, ತೃಷೆ ಆಗುವುದು ಪ್ರಾಣಕ್ಕ. ಮತ್ತ ಅವು ಹಸಿವು ತೃಷೆ ಗುರುತಾಕ್ಕವಂದ್ರ ಯಾರಿಗ್ ಗುರುತಾಕಾವು? ಅವನ್ಕಿಂತ ಅವು ಬ್ಯಾರೆ ಅದಾವ ಅಂತ ತಿಳ್ಕೊಬೇಕು. ಅರಿಯುವವನು ಅರಿಯಲ್ಪಡುವ ವಸ್ತುವಿಗಿಂತ ಭಿನ್ನ ಇರುತ್ತಾನೆ. ದ ನೋವರ್ ಈಸ್ ಡಿಫರೆಂಟ್ ಫ್ರಮ್ ನೋನ್. ಮತ್ ಇವೆಲ್ಲ ಯಾವ್ಯಾವ್ದನ್ನ ಅರಿತೀವಿ, ಅರಿಯಾವ ನಾ ಬೇರೆ ಅದೇನಿ, ಅರಿಯಲ್ಪಡುವಂತ ವಸ್ತುಗಳು ಅದಾವ. ಇವೆಲ್ಲ ಅನಾತ್ಮ ಅದಾವ ಅಂತ ತಿಳ್ಕೊಂಡು ಅವುಗಳಲ್ಲಿ ಇದ್ದಂತ ಅಭಿಮಾನವನ್ನು ಬಿಡಬೇಕು. ಅವನ್ ಬಿಡಂತ ಹೇಳಿಲ್ಲ ಅವರು, ಅಭಿಮಾನ ಬಿಡಂತ ಯಾರ? ಶಿಪುತ್ರ ಕಣ್ಣಿನ ನಾನು ಕಣ್ಣ ಬಿಡುವಂಗಿಲ್ಲ ಸರ್, ಕಣ್ಣ ತಗೋಬೇಕಾಗಿಲ್ಲ. ಅವುಗಳಲ್ಲಿರುವ ಅಹಂಕಾರ ಮಮಕಾರಗಳನ್ನು ಬಿಡೋದು. ಮತ್ ನಾವ್ ಕಣ್ಣು ನಿಮ್ಗೂ ನಿಮ್ಗೆ ಹೇಳಕ್ ಬಾಯಿ ಬೇಕ್ರಿ, ನಮ್ಗೆ ಕೇಳಕ್ ಕಿವಿ ಬೇಕ್ರಿ, ಅವೆಲ್ಲ ನಿಮ್ಗೆ ಆಗಂಗಿಲ್ರಿ. ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ, ನಾವೇನ್ ತ್ಯಾಗಿಗಳು ಎಲ್ರಿ ಅಂದ್ರೆ ಏನ್ ಹೇಳಿದ? ಅದ್ರ ಅಭಿಮಾನ ಬಿಡುದ್ರ ಸರ್. ನಾ ಹೇಳೋದು ಏನ್ ಸರ, ಈಗ ನೀವ್ ಹೇಳಕತ್ರ ನಾವ್ ಕೇಳಕತ್ತೇವ್ ಸರ. ಇದು ವ್ಯವಹಾರ ನಡತ್ತಲ್ಲ ಸರ, ಈ ವ್ಯವಹಾರ ಏನ್ ಸರ, ಈ ವ್ಯವಹಾರಕ್ಕೆ ನಮಗೂ ಬೇಕಾರ ಸರ. ಆದ್ರ ಬಿಡು ಅನ್ನೋದು ದೇಹ ನೀನಲ್ಲಪ್ಪ ಅಂದ್ರ ದೇಹವನ್ನ ನಾಶ ಮಾಡುವಂಗಿಲ್ರಿ. ದೇಹದ ಅಭಿಮಾನ ಕೈ ಬಿಡು ಸರ. ಬಾಧ ಮಾಡ್ಕೊಳ್ಳೋದು, ಬಾಧ ಮಾಡ್ಕೊಂಡ್ಲ ಹೊರತಾಗಿ ನಾಶ ಮಾಡುವಂಗಿಲ್ಲ. ಹಿಂಗ ಇಂದ್ರಿಯಾದಿಗಳು ಕೂಡ ನನ್ನಿಂದ ಹರಿಸಿಕೊಳ್ಳುವುದರಿಂದ ಇವು ನಾನಲ್ಲ. ಆದ್ರೆ ಇವು ನಾನಲ್ಲ ಅಂತ ತಿಳ್ಕೊಂಡು ಸಂಪೂರ್ಣ ನಾಶ ಮಾಡುದು, ಕೈ ಬಿಡುದು ಅಲ್ಲ ಸರ. ಅವ್ರ ಮೇಲೆ ಅಭಿಮಾನ ಸನ್ಯಾಸಿಗಳು ಏನ್ರಿ ಅಂತಾರೆ. ಹಂಗೇನಿಲ್ಲ ಸರ್, ಹಂಗೆ ತಿಳ್ಕೊಂಡಿಲ್ಲ. ಆಗಿಲ್ಲ ಅಂದ್ರಿಲ್ಲ. ಮತ್ತೆ ನಾವು ಗೃಹಸ್ಥರಿ, ನಾವು ಸನ್ಯಾಸಿಗಳಲ್ಲ, ನಾವೇನ್ ಬಿಡುದ್ರಿ ಅಂತೀರಿ. ನಡಿಬೇಕಾದ್ರೆ ಬೇಕ್ರಿ ಸರ್. ಇವ್ರಿ ಏನ್ತಾರ ಸರ, ಪ್ರವಚನ ನೀವ್ ಮಾಡ್ತಿರ್ಲ, ಈ ಕೇಳೋ ವ್ಯವಹಾರ ಜೀವನಿಗಿರು ಸರ. ಜೀವನನ ಅವಯವಳಿವ್ರಿ. ಜೀವನ ವ್ಯವಹಾರ ಮಾಡ್ಬೇಕಂತಿದ್ರ ನಾವ್ ಎಲ್ಲಿವರೆಗೆ ಜೀವ ಆಗಿರ್ತವೋ ಅಲ್ಲಿವರೆಗೆ ಇವೆಲ್ಲ ಬೇಕಾರಿ ಸರ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂತಗಳ ಚತುಷ್ಟಯ ಬೇಕಾರಿ. ಎಲ್ಲಿವರೆಗೆ ನಾವು ಜೀವನ ಆಗಿ ವ್ಯವಹಾರ ಮಾಡ್ತೇವೋ ಅಲ್ಲಿವರೆಗೆ ಬೇಕು ಸರ.
ನಾವು ಈ ವ್ಯವಹಾರಗಳನ್ನು ಬಿಟ್ಟಾಗ ಅವ ಇದ್ರೂ ಕೂಡ ಅವ್ರ ಅಭಿಮಾನ ನಮ್ಗೆ ಇರಂಗಿಲ್ಲ. ಜ್ಞಾನಿ ಪುರುಷನಿಗೆ ತಾನೇ ತಾನಾಗಿರ್ತಾನ ಅನ್ನೋದು ನನ್ನ ವಿಚಾರ ಇತ್ತು ಸರ್. ಧನ್ಯವಾದಗಳು. ಅದು ತಪ್ಪ್ರಿ, ನಿಮ್ ವಿಚಾರ ತಪ್ಪದ, ತಿದ್ಕೊಡ್ರಿ. ಸರಿ ಸರ್. ಅಧಿಕಾರಿಗಳಿಗೆ ಇವನು ಉಪಯೋಗ ಮಾಡ್ಬೇಕು, ನಿಷಿದ್ಧಕಾರಿಗಳಿಗೆ ಉಪಯೋಗ ಮಾಡಬಾರ್ದು. ಹಾ ಸರಿ ಸರ್, ಸರಿ ರೀ. ಅಧಿಕಾರಿಗಳಿಗೆ ಸತ್ಯ ಯಾವ್ದು ಅಸತ್ಯ ಯಾವ್ದು ಎರಡ್ ತಿಳ್ಕೊಂಡ್ಬಿಟ್ರೆ ಆಯ್ತ್ರಿ. ಹ್ಞೂನ್ರಿ, ಸತ್ಯ ಯಾವ್ದು ಅಸತ್ಯ ಯಾವ್ದು ತಿಳ್ಕೊಂಡ್ಬಿಟ್ರೆ ಆಗ್ತೈತಂತ ರಕ್ಕವ್ರು. ಸತ್ಯ ಯಾವ್ದು ಅಸತ್ಯ ಯಾವ್ದು ತಿಳಿದಿದ್ರ ಮತ್ತೆ ಇವ್ರ ನಿಜಗುಂಡ್ರಿ ಯಾಕೆ ಇಷ್ಟ ತೆರೆ ಮಾಡ್ಕೋಬೇಕಾಗಿತ್ರಿ ಅಕ್ಕವ್ರ? ಅಲ್ರಿ ಈಗ ನೀವು ಕೇಳಾಕತ್ತೀರಲ್ರಿ, ಇದು ಬಾಯಿ ಇವೆಲ್ಲ ಅಸತ್ಯದಂತ ನಾವ್ ತಿಳ್ಕೊಬೇಕ್ರಿ ಅಷ್ಟೇ ರೀ. ಅಪೇಕ್ಷಿಕ ಸತ್ತು ನಿರಪೇಕ್ಷಿಕ ಸತ್ತುಗಳದವಲ್ರಿ ಮತ್ತೆ. ಏನ್ ಕಾಲಂತ್ರಿ ವರ್ಷ ಕೊಡ್ತಾವಲ್ಲ ಏನ್ರಿ ಡಿಸ್ಟರ್ಬನ್ಸ್ ಬಾಳ ಬಿಡ್ತಾವ ಸರ್. ಇದು ಇವತ್ತಿನ ಪ್ರವಚನ ಡಿಸ್ಟರ್ಬನ್ಸ್ ಬಾಳ ಆದ್ರ ತೊಂದರೆಗಳು ಅಡಚಣೆಗಳು ಬಾಳ ಬಿಡ್ತಾವ್ರಿ. ಎಲ್ಲಾರು ಓಪನ್ ಮಾಡಿ ಮಾತಾಡೋರಲ್ಲ, ಹಿಂಗಾಗಿ ಅದಕ್ಕ ಅವ್ರು ಏನಂತಾರ, ಬಂಗಾರ ಅವರು ಎಲ್ಲಾರು ಮ್ಯೂಟ್ ಮಾಡ್ರಿ, ಒಬ್ಬರದ ಕೇಳ್ರಿ, ಪ್ರಶ್ನೆ ಉತ್ತರ ಏನದಾವು ಆಮೇಲೆ ಮಾಡ್ಕೊಡ್ರಿ ಅಂತ ಹೇಳೋದು ಇದ ಉದ್ದೇಶಿತಾವ್. ಇದು ಏನಾಗ್ತದ ಹಾ, ಇದು ಪ್ರಶ್ನೆ ಉತ್ತರ ಇಲ್ಲ ಅಂದ್ರೆ ಮುಂದೆ ತಿಳಿಲಾರ್ದವ್ರಿಗೆ ಹಂಗ ಉಳ್ಕೊಂಡ್ ಬಿಡ್ತದ ಅನ್ನುವಂಥದ್ದು ಆಗ್ತದ. ಇದೆಲ್ಲ ಹೋಮ್ವರ್ಕ್, ಇದೆಲ್ಲ ಇದ್ದವ್ರಿಗೆ ತಿಳಿತೈತ್ರಿ, ಇಲ್ಲವ್ರಿಗೆ ತಿಳಿದಿಲ್ಲ ಇದಂತ ಹೇಳಿ ಈಗ ಬಾಳ ನಮಗ ಇನ್ನೂ ಭ್ರಮಾತ್ಮಕ ವಿಷಯಗಳನ್ನ ನಾವು ಇನ್ನ ಭ್ರಮೆಯನ್ನ ಯಾವ್ದನ್ನೋದು ನಮ್ಗೆ ತಿಳ್ಕೊಂಡು ಬಿಡುವುದು ಆಗಿಲ್ಲ. ಅದಕ್ಕೆ ನಮಗ ಜ್ಞಾನ ಆಗುದು ಎಲ್ಲಿ ಮಠ ಆಗುದಿಲ್ಲ, ಅಲ್ಲಿ ಮಠ ಆಗುದಿಲ್ಲ. ಇರ್ಲಿ, ಅದು ಕ್ರಮೇಣ ಆಗ್ತದ. ಎಲ್ಲರದ್ದು ಆಸ್ತಿ ಐತಿ, ಇವತ್ತಿನ ನಾಳೆ ಆಗ್ತದ. ಆದ್ರ ಪ್ರಯತ್ನ ಮಾಡ್ರಿ, ಸಿನ್ಸಿಯರ್ ಪ್ರಯತ್ನ ಮಾಡ್ರಿ, ಆಗ್ತದ. ನಾವ್ ಮುಂದೆ ಹೋಗ್ತೀನಿ. ಯಾಕಂದ್ರೆ ಆಗು ಮಠ ಕಾಯೋದ್ರೆ ಆಗುದಿಲ್ಲ. ಕೆಲವು ಮಂದಿ ಆದವ್ರ ಅವ್ರಿಗೆ ಅನಾನುಕೂಲ ಆಗ್ತದೆ. ಉಳಿದವ್ರಿಗೆ ಪ್ರಯತ್ನ ಮಾಡ್ರಿ, ಸಾಧ್ಯ ಎಲ್ಲ ಹಿಂದೆ ಹೇಳಿದ್ದನ್ನ ಎಲ್ಲಾನು ಸಾಧನೆಗಳು ಮಾಡ್ರಿ, ಕರ್ಮಯೋಗ ಮಾಡ್ರಿ, ಉಪಾಸನ ಮಾಡ್ರಿ. ಇದನ್ನ ಎಲ್ಲರಿಗೂ ಗೊತ್ತಿಲ್ಲ. ಇದು 3 ತಿಂಗಳ ಪರೀಕ್ಷೆ, 6 ತಿಂಗಳ ಪರೀಕ್ಷೆ ಎಲ್ಲರೂ ತಿಳಿದತ್ತಿಲ್ಲ ಗೊತ್ತಾಗುತ್ತೆ. ಇದನ್ನ ಮಾಡ್ಕೊಂಡ್ ಕೊಡೋದಾಗೈತೆ ನಮ್ ಗೌಡ್ರ. ಅದೇ ಅಲ್ಲಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಮಾಡೋದಷ್ಟೇ. ಅಲ್ಲಲ್ಲ ಖರೆ, ಈಗ ಇವ್ರು ಪರೀಕ್ಷೆ ಇಟ್ರೆ ಒಬ್ರು ಪಾಸ್ ಆಗೋದಿಲ್ಲ. ನಾಳೆ ಏನ್ ಮಾಡ್ಲಿ, ನಾನು ಕ್ಲಾಸ್ ಬಂದ್ ಮಾಡ್ಲ ಇದನ್ನ ಹೇಳ್ರಿ. ಮತ್ತೆ ಅದಕ್ಕೆ ಎಲ್ಲಾರು ಕರ್ಕೊಂಡು ಹೋಗ್ಬೇಕನ್ನೋ ಆಸೆಯಿಂದ ನಾ ಹೇಳಿದೆ ಏನೋ ಮಾತು. ಮತ್ತೆ ಎಲ್ಲಾರು ಪ್ರಾಜ್ಞರದ ತಿಳ್ಕೊಂಡಿದ್ದೆ. ಇರ್ಲಿ, ಕೆಲವೊಂದಿಷ್ಟು ಇರ್ತಾರ, ಇರ್ಲಿ ಅವ್ರು ಹೇಳ್ದಂಗ ಹೊಳ್ಳೆ ದಾವಣಗೆರೆ ಹೋಗ್ಯವ ನಾವೀಗ ಹೊಳ್ಳಿ ಹುಬ್ಬಳ್ಳಿಗೆ ಬಂದ್ ಮತ್ತೊಮ್ಮೆ ಹೋಗೋಣ ತೋರಿ. ಇಲ್ಲ ಇರ್ಲಿ. ಅದೇನ ಒಮ್ಮೆ ಅದು ಏನಾಗ್ತೈತಿ, ಇವ್ ಕೆಲವು ಮಂದಿಗೆ ಮೊದಲೇ ಕನ್ನಡ ಓದಾಕ್ ಬಾರದೇ ಇದ್ದವ್ರ ನೋಡ್ಬೇಕು. ಶುಭ ಹೇಳ್ರಿ, ಕನ್ನಡ ಓದಾಕ್ ಬಾರದೇ ಇದ್ದವ್ರು ಇದ್ರಂದ್ರೆ ಬಹಳ ಕಷ್ಟ ಆಗ್ತದೆ. ಆದ್ರೆ ಕೆಲವು ಮಂದಿ ಈಗ ನಮ್ಮ ಸರ್ಕಾರದ ಗುರುಗಳು ಅವ್ರು ಅವಿದ್ಯಾವಂತರ ಅಕ್ಷರ ಗೊತ್ತಿದ್ದಿಲ್ಲ, ಅವ್ರ ಜ್ಞಾನ ಆತು ಅಂತಾರ. ಅವ್ರು ಎಷ್ಟು ಪ್ರಯತ್ನ ಮಾಡಿರ್ಬೇಕು ಅಂತ ನಾವು ಊಹಾ ಮಾಡಕತ್ತೀನಿ. ಇಷ್ಟು ಹೇಳಿದ್ರನ್ನ ಇಷ್ಟು ತಿಳ್ಕೊಳಕ್ ಆಗ್ಬಾರ್ದು, ತಿಳಿದಿದ್ದು ಉಳಿಬಾರ್ದು ಅಂದ್ರೆ ಅನಧಿಕಾರಿಗಳಿದ್ರೆ ಉಳಿದಿಲ್ರಿ. ವಿದ್ಯೆ ಜಾರಿ ಹೋಗ್ತದ. ಅಧಿಕಾರಿಗಳಿದ್ರೆ ಅದು ಹಿಡ್ಕೋತಾರ, ಕಪ್ಪ ಹಿಡ್ಕೋತಾರ. ಅದಕ್ಕೆ ಅಧಿಕಾರತ್ವ ಪ್ರಾಪ್ತಿನೇ ಬೇಕು ಮುಖ್ಯ. ಮೊದಲು ನಮಗೆ ಅಧಿಕಾರ ಅಥವಾ ಪ್ರಾಪ್ತಿ ಆಗ್ಲಿಕ್ಕೆ ಬಹಳಷ್ಟು ಕರ್ಮಯೋಗ, ಉಪಾಸನೆ ಯೋಗವನ್ನು ಮಾಡ್ಬೇಕಾಗ್ತದೆ. ಮತ್ತೆ ಗಾಡಿ ಅಂತ ಬಿಡುದಿಲ್ಲ, ಇಳಿಯೋರು ಇಳಿಬೇಕು, ಹತ್ತೋರು ಹತ್ಬೇಕು, ಗಾಡಿ ಮುಂದೆ ಹೋಗ್ತಿರ್ತದೆ. ಅದಕ್ಕೆ ನಾವು ಏನದ ಇವೆಲ್ಲ ಒಂದು ಟಿಪ್ಪಣಿ ಏನಪ್ಪಾ ಅಂದ್ರೆ, ಈ ಪ್ರಾಥಮಿಕ ಗ್ರಂಥಗಳ ಅಭ್ಯಾಸ ಚೆನ್ನಾಗಿ ಇಲ್ಲ ಅಂದ್ರೆ ಮುಂದಿನ ಗ್ರಂಥಗಳ ಅಭ್ಯಾಸ ಸೊನ್ನೆ ಆಗ್ತದೆ. ಅಂತವ್ರು ಏನದ ಆ ಗ್ರಂಥಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದನ್ನ ಅನುಭವಕ್ಕೆ ತರ್ಬೇಕ್ರಿ. ಸುಮ್ಮನೆ ಬಾಯಿ ಮಾತಿಗೆ ಗಿಳಿಪಾಠ ಆಗ್ಬಾರ್ದು, ಅನುಭವಕ್ಕೆ ತರ್ಬೇಕು. ಅನುಭವ ತಗೊಂಬಂದು ಆಮೇಲೆ ಅವು ಅನಾತ್ಮ ಅಂತ ತಿಳ್ಕೊಂಡಾಗ ಆತ್ಮ ಯಾವ್ದನ್ನೋದು ಅವ್ರು ಏನಂತಾರ ಅನುಭವಿಸಲ್ಲ. ಇವೆಲ್ಲವೂ ನಾನು ಅಲ್ಲ ಅನ್ನೋದು ಹೇಳಕ್ ಬರ್ತೈತಿ ಅಂತ ಹೇಳಿದ್ರು. ಯಾವ್ದು ಆತ್ಮ ಅನ್ನೋದು ಹೇಳಕ್ ಬರುದಿಲ್ಲ ಅಂದಾರಲ್ಲ,
ಮತ್ತ ಅನಾತ್ಮ ಯಾವುದು ಅನ್ನೋದು ನಮಗೆ ತಿಳಿದು ಅವನು ಬಿಡಲಿಕ್ಕೆ ಬಂದಾಗ ಆ ಕಳೆದು ಉಳಿದಿದ್ದು ಆತ್ಮ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ಯಾರಲ್ಲ. ಮತ್ ಇವನ್ನ ನಾವು ಕಳ್ಯಾಕ್ ಬರ್ಲಿಲ್ಲ ಅಂದ್ರೆ ಕೂಡ್ಸುದು ಬರೇ ಕೂಡ್ಸ್ಕೊಂತ ಹೊಂಟೇವಿ ಅಂದ್ರೆ ಯಾವಾಗ ಆಕೈತಿ ಜ್ಞಾನ ಅನ್ನುವಂಥದ್ದು ಬಹಳ ವಿಷಾದನೀಯ ಸಂಗತಿ ಅದ. ಇರ್ಲಿ, ನಾವು ಮುಂದೆ ಹೋಗೋಣ. ಸರಿಯಾಗಿ ನಿಷ್ಠೆಯಿಂದ ಅಭ್ಯಾಸ ಮಾಡ್ರಿ. ಸುಮ್ನ ಪ್ರಶ್ನೆಗಳನ್ನ ಕೇಳಾಕ್ ಹೋಗ್ಬೇಡ್ರಿ. ಸ್ವತಂತ್ರ ಕೊಟ್ಟಿದ್ದನ್ನು ದುರುಪಯೋಗ ಹೋಗ್ಬೇಡ್ರಿ. ಉಳಿದ ಸಾಧಕರಿಗೆ ತೊಂದರೆ ಕೊಡಬೇಡ್ರಿ ಅನ್ನುವಂತ ಟಿಪ್ಪಣಿಯೊಂದಿಗೆ ನಾನು ಮುಂದೆ ಹೋಗ್ತೇನೆ. ಇದು ಒಂದು ಪದ್ಯ ಮುಗಿಸ್ತೇನೆ. ಹಿಂಗಾದ್ರೆ ಮುಗಿದುಲ್ಲ, ಕತಿ ಮುಗಿಯೋದಲ್ಲ. ಅದಕ್ಕೆ ಹೇಳ್ತಾರ ಅವರು, ಹಸಿವು ತೃಷೆ ಗಮನಾದಿಗಳಿಂದ ನಾನು ಅವು ದೃಶ್ಯವಾಗಿವೆ. ಪ್ರಾಣಗಳು ಹಸಿವು ತೃಷೆ ಮತ್ತ ಗಮನಾಗಮ ಅಂದ್ರೆ ಪ್ರಾಣ ಬಂತು ಪ್ರಾಣ ಹೋತು ಅಂತೀವಿ ನೋಡ್ರಿ. ಅಲ್ರಿ, ಪ್ರಾಣ ಬಂತು ಪ್ರಾಣ ಹೋತು ಅಂತೀವಿ. ಯಾವ್ದೆಲ್ಲ ಮಗು ಹುಡ್ತು ಅಂದ್ರೆ ಅದು ಪ್ರಾಣ ಪ್ರತಿಷ್ಠೆ ಆತಲ್ಲಿ. ತಾಯಿ ಹೊಟ್ಯಾಗ 6 ತಿಂಗಳಿದ್ದಾಗ ಆ ಮಗುವಿಗೆ ಪ್ರಾಣ ಬಂದು ಸೇರ್ತದ. ಮುಂದೆ 3 ತಿಂಗಳ ಮೇಲೆ 9 ತಿಂಗಳ ಆದ್ಮೇಲೆ ಹುಡ್ತದ. ಹುಟ್ಟಿದ ದಿವಸ ಪ್ರಾಣ ಬರೋದಿಲ್ಲ. 6 ತಿಂಗಳಾಗಿ 7 ತಿಂಗಳ ಏನ್ ಬರ್ತದ ಅವಾಗ ಪ್ರಾಣ ಬರ್ತದ. ಅಲ್ಲಿ ಬಂದ್ ತಾಯಿ ಹೊಟ್ಯಾಗ ಪ್ರವೇಶ ಆಗ್ತದ. ಅವಾಗ ಅದು ಮಿಸ್ಲಿಕ್ಕೆ ಪ್ರಾರಂಭ ಆಗ್ತದ. ಇದೆಲ್ಲ ಹೇಳ್ರಿ ಅಂದ್ರೆ ಮತ್ತೆ ಪರಮಾನುಭವದೇ 5ನೇ ಸಂಧಿ. ಎಲ್ಲ ಅಭ್ಯಾಸ ಮಾಡ್ತಿರ್ಬೇಕು. ಅದು ಎಲ್ಲವೂ ಗಮನಾಗಮನಗಳಿಂದ ಈ ಪ್ರಾಣ ಅರಿಸಿಕೋತದ. ಅರಿಯುವ ನಾನು ಪ್ರಾಣಕ್ಕಿಂತ ಬೇರೆ ಅದೇನಿ ಬಿಡುವುದು ಏನು ಇಲ್ರಿ. ಸನ್ಯಾಸಿಗಳೇನು ಊಟ ಬಿಟ್ಟಾರೋ, ನೀರ್ ಬಿಟ್ಟಾರೋ, ನಿದ್ದಿ ಬಿಟ್ಟಾರೋ, ಏನ್ ಬಿಟ್ಟಾರ ಸನ್ಯಾಸಿಗಳು? ಅಭಿಮಾನ ಬಿಟ್ಟಾರ. ಅಭಿಮಾನ ಚೋಡ ಮುಕ್ತಿ ರೋಗಗಳ ಯಾವ್ದು ಬಿಡುವುದಿಲ್ಲ. ಬಿಡುವಂತದ್ದಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಬಿಡುವುದೇನಿಲ್ಲ. ಅವುಗಳು ನಾನು ಅಲ್ಲ ಅಂತ ಬಿಡುವುದದ ಅಷ್ಟೇ. ಉಪಯೋಗ ಮಾಡಕ್ ಎಲ್ಲ ಜಗತ್ತು ಎಲ್ಲ ಉಪಯೋಗ ಮಾಡಕ್ ಅದ. ಅದ್ರ ಪಾರಾಗ್ಬೇಕಂದ್ರೆ ಜ್ಞಾನ ಮಾತ್ರ ಬೇಕು. ಅವು ನಾ ಅಂತ ತಿಳ್ಕೊಂಡ್ರೆ ಪಾರಾಗೋದಿಲ್ಲ ಮತ್ತು ಸಂಸಾರದಾಗ ಬೀಳ್ತೀವಿ. ಇಷ್ಟೊಂದು ಟಿಪ್ಪಣಿಯೊಂದಿಗೆ, ಆದ್ದರಿಂದ ಪ್ರಾಣವರ್ಗವಾದರೂ ನಾನಲ್ಲ. ಅಭಿಮಾನದಿಂದ ಅಹಂಕಾರವು, ಸ್ಮೃತಿಗಳಿಂದ ಚಿತ್ತು, ನಿಶ್ಚಯದಿಂದ ಬುದ್ಧಿ, ಸಂಶಯಗಳಿಂದ ಮನಸ್ಸು, ತಿಳಿಸಿಕೊಳ್ಳುವುದರಿಂದ ನಾನಲ್ಲ. ಮತ್ತೆ ಏನ್ ಹೇಳ್ಬೇಕು ಅವರಿಂದ? ಮನಸ್ಸು ಯಾಕೆ ನಾನಲ್ಲ? ಮನಸ್ಸು ಎಲ್ಲದ ಅನ್ನುವಂಥದ್ದು ನಾ ತಿಳಿತೀನಿ. ಮನಸ್ಸು ಈಗ ಕ್ಲಾಸ್ನಾಗ ಐತೋ, ಏನ್ ಮನೆಗೆ ಹೋಗೈತೋ? ಮನೆಗೆ ಹೋಗೈತೋ, ಏನು ಆಫೀಸಿಗೆ ಹೋಗೈತೋ, ಏನು ಒಗ್ಗರಣೆ ವಾಸ್ತಿಗಳೇ ಹೋಗೈತೋ ಗೊತ್ತಾಗತ್ತಿಲ್ಲೋ. ಆದ್ರಿಂದ ಮನಸ್ಸು ಎಲ್ಲಿ ಗಮನಾಗಮನ ತಿಳಿತೀನಿ ಅಂದ್ರೆ ನಾನು ಮನಸ್ಸು ಅಲ್ಲ. ಇಷ್ಟು ತಿಳ್ಕೊಳ ಬರ್ಬೇಕು ನಮಗ. ಮಿನಿಮಮ್ ಇದು. ತುತ್ತು ಮಾಡಿ ಉಣ್ಸಾಕತ್ತಾರ ನಿಜಗೊಂಡ್ರು ಅಪ್ಪವ್ರು, ದೊಡ್ಡಪ್ಪವ್ರು, ಶಿವಪುತ್ರಪ್ಪನವ್ರು. ದೊಡ್ಡ ಶಿವಪುತ್ರಪ್ಪ ತುತ್ತು ಮಾಡಿ ಉಣ್ಸಾಕತ್ತಾರ. ಅವ್ರಿಗೆ ತುತ್ತು ಮಾಡಿ ಉಣಿಸಿದವ್ರು ಸಿದ್ಧಾರೂಢರು. ಅವ್ರು ಹೇಳಿದ್ದಲ್ಲೇ ಇವ್ರು ಬರೆಯಾಕತ್ತಾರ. ಇನ್ನೊಂದು, ಯಾರು ಪ್ರಾಜ್ಞರಿದ್ರ ನಿಜಗುಂಡ್ರ ಟೀಕಾ ಗ್ರಂಥ ಓದ್ಬೇಕಾದಾಗ ಭಾವ ಹಿಂಗ್ ಮಾಡ್ರಿ. ಅಲ್ಲಿ ಎದುರಿಗೆ ನಿಜಗುಂಡ್ರಾಗ್ಲಿ ಅಥವಾ ಎದುರಿಗೆ ಸಿದ್ಧಾರೂಢರು ಕುಂತ ಹೇಳಾಕತ್ತಾರ, ಶಿವಪುತ್ರಪ್ಪನವ್ರ ಬಾಯಲ್ಲಿ ಹೇಳ್ಸಾಕತ್ತಾರ ಅಂತ ತಿಳ್ಕೊಬೇಕು. ನಾನು ಕುತ್ಕೊಂಡು ಕೇಳಾಗತ್ತೇನೆ ಅನ್ನುವಂತ ಭಾವ ಮಾಡ್ರಿ. ಬಹಳ ಪರಿಣಾಮಕಾರಿ ಆಗ್ತದೆ. ಶಿವಪುತ್ರಪ್ಪನವರು ಮುಖದಿಂದ ಸಿದ್ಧಾರೂಢರು ಹೇಳ್ಸಾಕತ್ತಾರ ಅನ್ನುವಂತ ಭಾವ ಮಾಡ್ರಿ. ಅಷ್ಟು ಗೌರವ ಸ್ಥಾನ ಕೊಡ್ರಿ. ಹೆಂಗ್ ಇಳಿತೈತಿ ನೋಡ್ರಿ ಶಾಸ್ತ್ರ ಇದು. ಆ ಭಾವ ನಾನು ಯಾವಾಗ್ಲೂ ಅದೇ ಭಾವದಿಂದ ಓದ್ತೀನಿ ಯಾವಾಗ್ಲೂ ಈ ಗ್ರಂಥಗಳನ್ನ. ಅಭಿಮಾನದಿಂದ ಅಹಂಕಾರವು, ಸ್ಮೃತಿಗಳಿಂದ ಚಿತ್ತು. ಈ ಚಿತ್ತ ಅನ್ನೋದು ಎಲ್ಲೈತಿ ನಮ್ಗೆ ತಿಳಿಬೇಕು ಅಂದ್ರ ಸ್ಮೃತಿ. ಇವತ್ ಯಾವಾರ್ರಿ ಸುರೇಶ್ ಅವ್ರ? ಶನಿವಾರ. ಟಿಫಿನ್ ಹಾಕಲ್ರಿ? ಇನ್ನ ಆಗಿಲ್ಲ. ಸ್ನಾನ ಎಲ್ಲ ಆದ್ಮೇಲೆ ಸ್ನಾನ ಪೂಜೆ ಆದ್ರಿ? ಇಲ್ಲ, ಅವನು ಆಗಿಲ್ಲ ಸರ್. ಅವನು ಆಗಿಲ್ಲ. ರೈಟ್. ನಿನ್ ರಾತ್ರಿ ಊಟ ಆಗಿದ್ರಿ? ಆಗ್ಯದ ಸರ್. ಏನ್ ಮಾಡಿದ್ರಿ ಊಟ? ಚಿತ್ರಾನ್ನ ಸರ್. ಚಿತ್ರಾನ್ನ ಊಟ ಮಾಡಿದ್ರಿ. ಸರಿ. ನಿನ್ನೆ ಯಾವಾರ್ರಿ? ನಿನ್ನೆ ಸಾಯಂಕಾಲ, ಶುಕ್ರವಾರ ಸಾಯಂಕಾಲ. ಹೌದ್ರಿ? ಹೌದು ಸರ್, ಶುಕ್ರವಾರ ಸಾಯಂಕಾಲ ಊಟ ಮಾಡಿ. ಎಲ್ಲಾರು ಬರ್ರಿ ನನ್ ಕೂಡ. ನಾವು ಸುಮ್ನೆ ಕೇಳಾಗತ್ತಿಲ್ಲ. ಎಲ್ಲಾರು ಈಗ ಅವ್ರ ನಿಮ್ಗೆ ಕೇಳಾಗತ್ತಿರ ಅಂತ ತಿಳ್ಕೊಡ್ರಿ. ಈಗ ಸುರೇಶ್ ಅವರಿಗೆ ಕೇಳಾಗತ್ತೀನಲ್ಲ, ಅವರು ನಿನ್ನೆ ಚಿತ್ರಾನ್ನ ಉಂಟಾರಂತ ಸಾಯಂಕಾಲ. ಶುಕ್ರವಾರ ಸಾಯಂಕಾಲ ಚಿತ್ರಾನ್ನ ಊಟ ಮಾಡಿದ. ಈಗ ಅವ್ರಿಗೆ ಪ್ರಶ್ನೆ ಕೇಳ್ತೇನೆ, ಗುರುವಾರ ಸಾಯಂಕಾಲ ಏನ್ ಊಟ ಮಾಡಿದ್ರಿ ಸುರೇಶ್ ಅವ್ರ? ಅನ್ನ ಸಾರ ಸರ್. ಅನ್ನ ಸಾರು. ವೆರಿ ಗುಡ್. ಬುಧವಾರ ದಿವಸ ಸಾಯಂಕಾಲ ಏನ್ ಊಟ ಮಾಡಿದ್ರಿ?
ಅಂದ್ರೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಸರ್, ಸುಮ್ಮ ಅಂದಾಜ್ ಹೇಳ್ಬೇಕಾಗ್ತದೆ ಹೇಳು ಸಂಬಂಧ ಹಿಂಗ ಸರ್. ಹಾ ಆಯ್ತು, ಈಗ ನೆನಪು ಮಾಡ್ಕೊಂಡು ಹೇಳ್ರಿ. ಚಪಾತಿ ಪಲ್ಯ ಊಟ ಮಾಡೇನಿ ಸರ್. ಹಾ, ಚಪಾತಿ ಪಲ್ಯ ಊಟ ಮೊದಲ ನೆನಪಾಗ್ಲಿಲ್ರಿ ಅದು, ಮತ್ ನೆನಪು ಮಾಡ್ಕೊಂಡು ಚಪಾತಿ ಪಲ್ಯ ಊಟ ಮಾಡ್ಯಾರ, ಅಂದಾಜ್ ಆದ್ರೂ ಆಗ್ಬೋದ್ರಿ, ನಿಮ್ಗೆ ಪಕ್ಕ ಹೇಳಕ್ ಬರುದಿಲ್ಲ ಅಂದ್ರು. ಈಗ ಯಾರ್ರಿ ಸುರೇಶ್, ನಾ ಚಪಾತಿ ಪಲ್ಯ ಊಟ ಮಾಡೇನ್ರಿ ಬುಧವಾರ ದಿವಸ ರಾತ್ರಿ ಅನ್ನುವಂಥದ್ದನ್ನ ಹೇಳಿದವ್ರು ಯಾರು? ನಮ್ಮಲ್ಲಿರುವಂತ ಸ್ಮೃತಿ ನೆನಪು ಮಾಡ್ಕೊಂಡು ಹೇಳಿದ್ರು ಸರ್. ಅದೇ ರೀ, ಸ್ಮೃತಿ ನೆನಪು ಮಾಡ್ಕೊಂಡು ಹೇಳಿದವ್ರು ಯಾರು ಅಂತ ಹೇಳ್ತು. ಹೇಳಿದವರು ನಾನೇ ರೀ, ಮನಸ್ಸು ಮನಸ್ಸರ. ತಪ್ಪು ಉತ್ತರ. ಮತ್ ಬೇರೆ ಯಾರು ಹೇಳ್ತೀರಿ? ಕೈ ಎತ್ರಿ, ಬೇರೆ ಯಾರು ಹೇಳ್ತೀರಿ? ಕೈ ಎತ್ರಿ. ಗುರುಸಿದ್ದಪ್ಪ ಹೇಳ್ತಾರೆ, ಗುರುಸಿದ್ದಪ್ಪ ಹೇಳಿ. ಚಿತ್ತ ರೀ, ಚಿತ್ತ ಹೇಳಿದವರು ಗುರುಸಿದ್ದಪ್ಪ ಹೇಳಲ್ಲ, ಹನುಮಂತಪ್ಪನವ್ರು ಹೇಳಿದ್ರು ಹಿಂಗ್ ಮಾಡ್ತೀರಿ. ಹನುಮಂತಪ್ಪ ಅವ್ರು ಪಾರ ಹಾಕಾರ, ಗುರುಸಿದ್ದಪ್ಪ ಹಂಗ ಉಳ್ಕೋತಾರ. ಅವ್ರ ನೆನಪು ಮಾಡ್ಕೊಂಡು ಹೇಳಿದ್ರು. ಯಾರು ಅಂದ್ರ ನಾನು ಅಂತಾರಲ್ಲ, ಅಲ್ಲಿ ಏನಾಗೈತಿ ಅಂದ್ರ ಆ ಚಿತ್ತ ಅನ್ನುವಂಥದ್ದು ಆತ್ಮನ ಮ್ಯಾಗ ಆರೋಪ ಆಗೈತಿ. ಅದನ್ನ ತೆಗೆದು ಹೋಗಿಬೇಕಾಗೈತೆ ಅಲ್ಲೇ, ಅದು ಅನಾತ್ಮದಾಗ ಹೋಗಿಬೇಕು. ಅದ್ ನೆನಪು ಮಾಡ್ಕೊಂಡಿದ್ದು ನಾನಲ್ಲ, ಸುರೇಶ ಅಲ್ಲದು. ಹಾ ಸರ್, ಚಿತ್ತ ಅನ್ನೋದು. ಇದು ಆಪರೇಷನ್ ಮಾಡಿದೆ ನಾ ಈಗ, ಇನ್ನು ಎಲ್ಲರಿಗೂ ಆಪರೇಷನ್ ಮಾಡ್ಕೊಂಡು ಕುಡಿರ್ಬೇಕು ನಾ, ಅಂದ್ರೆ ಎಲ್ಲರೂ ಸುಧಾರಣೆ ಆಗ್ತಿರ್ಲಿ ನೀವು. ದಿಸ್ ಈಸ್ ಅನ್ ಆಪರೇಷನ್, ದಿಸ್ ಈಸ್ ಅನ್ ಎಕ್ಸಾಕ್ಟ್ಲಿ ಆಪರೇಷನ್. ಇದು ಆಪರೇಷನ್ ರೀ ನಾ ಮಾಡಿದ್ದು. ಈಗ ಇದನ್ನು ಗುರುಸಿದ್ದಪ್ಪಗೆ ಮಾಡ್ಬೇಕು, ಆ ಚಂದ್ರಕಲಾ ಅವ್ರಿಗೆ ಮಾಡ್ಬೇಕು, ಮತ್ತೆ ಯಾರು ಮಾತಾಡ್ಬೇಡ್ರಿ, ತಿಳ್ಕೊಳ್ರಿ. ನಡಬರ್ಕೆ ಯಾರು ಮಾತಾಡ್ಬೇಡ್ರಿ, ಗುರುಗಳು ಹೇಳಿದ್ರೆ ಪಗ ತಿಳ್ಕೊರಿ. ಈ ಆಪರೇಷನ್ ಯಾರಿಗೆ ಆಗ್ತದ ಅವಾಗ ಚಿತ್ ಅಂದ್ರೆ ನಾನು ಅನ್ನೋದು ಹೋಗ್ತದ, ಅಲ್ಲಿ ಮಟ್ಟ ಹೋಗುದಿಲ್ಲ. ಆ ನಾನು ಅನ್ನೋದ್ರಾಗ ಚಿತ್ ಅನ್ನೋದು ಸೇರಿಸಿ ನಾನು ಅಂತ ತಿಳ್ಕೊಳ್ಳೇನಿ, ಅದ್ರಾಗ ಮಿಕ್ಸ್ ಆಗೈತದು. ಈಗ ಅದ್ರಾಗ ನಾನು ಅನ್ನೋದು ಅಲ್ಲೇ ಉಳಿಬೇಕು, ಅದ್ರಾಗಿಂದ ಚಿತ್ ಅನ್ನೋದು ಹೊರಗೆ ಹಾಕ್ಬೇಕು, ಅನಾತ್ಮದಾಗ ಹಾಕ್ಬೇಕು. ಅದು ಯಾವ ಶಕ್ತಿ? ಅದು ಬುದ್ಧಿ, ಸ್ಮರಣ ಶಕ್ತಿ. ಚಿತ್ ಬುದ್ಧಿ ಅಲ್ಲ, ಚಿತ್ ಸ್ಮರಣ ಶಕ್ತಿ. ಇಷ್ಟೆಲ್ಲ ಹೋಮ್ವರ್ಕ್ ಅದ ರೀ, ಇವೆಲ್ಲ ಕ್ಲಾಸ್ನಾಗ ಆಗ್ಬೇಕು. ಯಾಕಂದ್ರೆ ಇದು ಆಪರೇಷನ್ ಎಲ್ಲ ಕ್ಲಾಸ್ನಾಗ ಆಗ್ಬೇಕು. ಮತ್ತೆ ಕ್ಲಾಸ್ನಾಗ ಹಿಂಗ ಆಪರೇಷನ್ ಮಾಡಿಲ್ಲ ಡಾಕ್ಟರ್ ಅಂತಂದ್ರೆ ಅದ್ ಹಂಗ ಉಳ್ಕೊಂಡ್ಬಿಡ್ತದ. ಸುರೇಶ್ ಅವ್ರೆ ಅಲ್ರಿ, ಈಗ ನಿಮಗ ಚಿತ್ತವನ್ನ ಹೊರಗೆ ಹಾಕಿದ್ರಿ, ಬುದ್ಧಿಯನ್ನ ಹಾಕ್ಬೇಕಲ್ಲ, ಬುದ್ಧಿ ಹೊರಗೆ ಹಾಕ್ಬೇಕಲ್ಲ. ಯಾರನ್ನ ತೊಗೊಳ್ರಿ ಬುದ್ಧಿಯನ್ನ? ಹಾ, ಗುರುಸಿದ್ದಪ್ಪ ಅವ್ರ. ಗುರುಸಿದ್ದಪ್ಪ ಅವ್ರ ಹೇಳ್ರಪ್ಪ. ಹಾ, ಈಗ ನಮ್ಮ ಬುದ್ಧಿ ಹೆಂಗೈತಿ ಅನ್ನೋದು ನಮ್ಗೆ ಗೊತ್ತಾಗತ್ತಲ್ರಿ. ಏನು ಬುದ್ಧಿ ಚುರುಕೈತೋ, ಏನು ಮಂದ ಐತೋ ಗೊತ್ತಾಗತ್ತೆ ನಮ್ಗೆ. ಗುರುಸಿದ್ದಪ್ಪ ಅವರು, ನಮ್ಮ ಬುದ್ಧಿ ಚುರುಕೈತೋ ಮಂದ ಐತೋ ನಮ್ಗೆ ಗೊತ್ತಾಗತ್ತೋ ಇಲ್ಲೋ? ಏನ್ ಹುನ್ರಿ? ಗುರ್ತಾಕತ್ರಿ. ಗುರ್ತಾಗತ್ತೆ. ಏನಂತ ಗುರ್ತಾಗತ್ತಿ? ಅದೇ ಒಮ್ಮೆ ಬುದ್ಧಿಗೆ ಹೊಳೆದಾಗ ಚುರುಕು ಅನಿಸ್ತದ ಬುದ್ಧಿ, ಒಮ್ಮೆ ಬುದ್ಧಿಗೆ ಹೊಳೆಯಲಿಲ್ದಾಗ ಅದು ಮಂದಾಗೈತಿ ಅನಿಸ್ತೇವೆ. ಆದ್ರ ಬುದ್ಧಿಯ ಮಂದತ್ವ ಮತ್ತು ಪಟುತ್ವ ನಮ್ಗೆ ಗೊತ್ತಾಗತ್ತಿಲ್ಲ. ಅಲ್ಲಿ ಏನ್ ತರ್ಕ ಮಾಡ್ಬೇಕು, ಆಪರೇಷನ್ ಯಾರು ಮಾಡ್ಬೇಕು ಅಂದ್ರೆ ಅಲ್ಲಿ ಏನ್ ಆಪರೇಷನ್ ಮಾಡ್ಬೇಕು? ಬುದ್ಧಿ ನಾನಲ್ಲ ಅಂದ್ರೆ ಏನ್ ಮಾಡ್ಬೇಕು ಆಪರೇಷನ್? ಅಲ್ಲಿ ಏನ್ ಆಪರೇಷನ್ ಮಾಡ್ಬೇಕು? ಅರಿಯುವವನು ಅರಿಯಲ್ಪಡುವ ವಸ್ತುಗಿಂತ ಬೇರೆ ಇದ್ದಾನೆ. ಆ ಬುದ್ಧಿನೂ ಕೂಡ ನಾನಲ್ಲ, ನಾನು ಇಂಥ ದೊಡ್ಡ ಪಂಡಿತ ಅದೇನೆ ಅನ್ನೋ ಅಭಿಮಾನ ಇಟ್ಕೊಂಡು ಕುಂತ್ರ ಅವ ಜ್ಞಾನಿ ಏನು? ಅಭಿಮಾನ ಐತಂದ್ರ ಜ್ಞಾನಿ ಆಗುದಿಲ್ರಪ್ಪ. ಮತ್ ನಾನು ನಿಜಗುಣ ಅಂತ ಹೇಳ್ತೇನೆ, ನಾನು
ಆ ಉಪನಿಷತ್ತುಗಳು ಹೇಳ್ತೀನಿ ನನ್ನಂತ ಶಾಣೆನ ಯಾವಿಲ್ಲ ಅಂತ ತಿಳ್ಕೊಂಡ್ರ ಅದು ಶಾಣೆತನ ಯಾರ್ದು? ಅಹಂಕಾರದ್ರಿ ಅಪ್ಪ. ಅಹಂಕಾರದಲ್ರಿ, ಅಹಂಕಾರ ಅಹಂಕಾರದೇನದು? ಬುದ್ಧಿದು ಅಲ್ಲ, ಬುದ್ಧಿಗೂ ಅಹಂಕಾರಕ್ಕೆ ಒಂದಂತಿರಲ್ಲ ನೀವು. ಅಹಂಕಾರ ಬೇರೆ ಐತಿ, ಇನ್ನ ಬಂದೇನು ಅಹಂಕಾರಕ್ಕೆ ನಾನು. ಮತ್ತೆ ಇದು ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರ ನೀವು ಇದನ್ನ ಬಿಡ್ತೀರಿ ಯಾವಾಗ? ಇನ್ ಮುಂದೆ ಅದೈತಿ, ಈಗ ಕೇನೋಪನಿಷತ್ತಾಗ ಅದೈತಿ, ಬುದ್ಧಿಗೆ ಐತಿ. ಇಬ್ರಿಗೆ ಕೇಳ್ತಾನ ಪ್ರಶ್ನೆ ಅವ. ನಾ ಹೇಳಿದ್ದು ಒಂದ್ ಕತಿ ಹೇಳ್ತಾನ, ಯಾವ್ದೋ ಒಂದ್ ಕತಿ ಹೇಳ್ತಾನ. ನಾ ಹೇಳಿದ ಕತಿ ಯಾರಿಗೆ ತಿಳಿತು ಅಂತ ಕೈ ಎತ್ತಿರಿ ಅಂತಾನ. ಯಾರು ಕೇನೋಪನಿಷತ್ತಿನ ಗುರು ಏನ್ ಹೇಳ್ತಾನ, ಯಾರಿಗೆ ನಾ ಹೇಳಿದ ಮಾತು ಒಂದ್ ಏನೋ ಕತಿ ಹೇಳ್ತಾನ, ನಾ ಹೇಳಿದ್ ಯಾರಿಗೆ ತಿಳಿತು ಅಂತಾರ. ಒಂದ್ 4 ಮಂದಿ ಕೈ ಎತ್ತಾನ. ಇನ್ನೋರಿಗೆ ಮತ್ತೆ ಯಾರಿಗೆ ತಿಳಿಲಿಲ್ಲ ಅಂದಾಗ ಇನ್ನೊಂದ್ 4 ಮಂದಿ ಕೈ ಎತ್ತಾನ. ಅವಾಗ ಅವ ಅಂತಾನ, ನಾ ಹೇಳಿದ್ದು ಯಾವಾಗ ತಿಳಿತಂತಾನ ಅವನು, ಅದನ್ನು ಆತ್ಮ. ಅವನು ಏನೋ ತಿಳಿಲಿಲ್ಲ, ಯಾವ ತಿಳಿಲಿಲ್ಲ ಅಂತ ಅವನು ತಿಳಿಲಿಲ್ಲ. ಇವ್ ಎರಡು ತಿಳಿದಾವ, ಆತ್ಮತತ್ವನ ತಿಳಿದಾವ ಅಂತ ಹೇಳ್ತಾನ. ಅವಾಗ ಹಂಗಾರೆ ನಾ ಏನ್ ಮಾಡ್ಲಿ ನಿಮ್ ಇಟ್ಕೊಂಡ್ ನಾ ಹೆಂಗ್ ಗೊತ್ತ ಅಡ್ಡಾಡ್ ಮುಂದ ಬಹಳ ಕಠಿಣ ಅದ ಬಿಸಿ ಇದು ಉಪನಿಷತ್ತು. ಕೇನೋಪನಿಷತ್ತು ಇವೆಲ್ಲ ಬೇಸಿಕ್ಸ್ ಇಲ್ಲ ಅಂದ್ರೆ ಬಹಳ ಕಠಿಣ ಆಗ್ತದೆ. ಬುದ್ಧಿ ನಾನಲ್ಲ ಅನ್ಬೇಕಂದ್ರ ಬುದ್ಧಿ ಅಂಧತ್ವ ಮಂದತ್ವ ಪಟತ್ವ ನಮ್ಗೆ ಗೊತ್ತಾಗ್ತದ ಅಂದಾಗ, ಬುದ್ಧಿಗಿಂತ ನಾನು ಬೇರೆ ಅದೇನಿ, ಆತ್ಮತತ್ವ ಬೇರೆ ಅದೇನಿ ಅಂದಾಗ ಆ ಬುದ್ಧಿ ಬಗ್ಗೆ ಅಭಿಮಾನ ಇರಬಾರ್ದು. ಈಗ ನಮಗ ಬುದ್ಧಿ ಮಂದಿದ್ದವ್ರಿಗೆ ಅಭಿಮಾನ ಇರುದಿಲ್ಲ. ನಮ್ ಮಬ್ಬ ಅದೇನಂತ ನಮ್ಗ ಗೊತ್ತಿರ್ತೈತಿ. ಅವಾಗ ಯಾರು ಮಬ್ಬ ಅಂದ್ರೆ ಶಿಲ್ಪ ಮತ್ ಬಳ್ಳಿ ಅವ. ಈಗ ಕೆಲವೊಂದು ಜಾಣ ಇರ್ತಾವ, ಪಂಡಿತರು ಮೆಮರಿ ಇರ್ತದ. ಆಮ್ಯಾಗ ತಿಳ್ಕೊಳ್ಳುವಂತ ಸೂಕ್ಷ್ಮ ವಿಷಯ ತಿಳ್ಕೊಳ್ಳುವಂತ, ನೆನಪಿಡ್ಕೊಳ್ಳುವಂತದ್ದಾಗ್ಲಿ, ಸ್ಮರಣೆ ಶಕ್ತಿ ಆಗ್ಲಿ, ಬುದ್ಧಿವಂತಿಕೆ ಆಗ್ಲಿ ಇರ್ತದ. ಗ್ರಹಣ ಮಾಡೋ ಶಕ್ತಿ ಚಲೋ ಇರ್ತದ. ಅದು ಬುದ್ಧಿ ಗುಣಧರ್ಮ, ಅದು ನಾನಲ್ಲ. ಮತ್ತ ಆ ಅಭಿಮಾನ ಇಟ್ಕೊಂಡು ಕುಂತಿರಂದ್ರ ಮತ್ ಮುಗಿದ್ ಹೋತು. ಮತ್ತೆ ಆತ್ಮಜ್ಞಾನ ಏನ್ ಲಾಭ ಅದು? ಈಗ ದೊಡ್ಡ ಮಂದಿ ಏನ್ ಮಾಡ್ಯಾರ ಅಂದ್ರೆ, ಜ್ಞಾನಿಗಳನ್ನೋರು ನಾನು ಇಂತಾವ ಅಂತ ಅಭಿಮಾನ ಇಟ್ಕೊಂಡ್ ಕೂತಾರ. ಮತ್ ಅವ್ರನ್ನ ನಾವು ಟೀಕಾ ಮಾಡ್ತೀವಿ. ಮತ್ ನಾವೇನ್ ಮಾಡಕತ್ತೀವಿ? ನಾವು ಅದಕ್ಕಿಂತ ಹಚ್ಚಿಕದೇವಿ ಅಂದ್ರೆ ಏನ್ ಉಪಯೋಗ? ಬುದ್ಧಿ ನಾನಲ್ಲ ಅಂತ ಆಪರೇಷನ್ ಆಗ್ಬೇಕು. ಇಲ್ಲಿ ಒಂದ್ ಸಣ್ಣ ಆಪರೇಷನ್ ಆಗ್ಬೇಕು. ಚಿತ್ತ ಬುದ್ಧಿ ಅಹಂಕಾರ ಮುಂದದ. ತಸ್ಮಿನ್ ತದ್ ಬುದ್ಧಿ ಅಹಂಕಾರ. ಅಹಂಕಾರ ಅಂದ್ರೆ ಏನು? ನಾನು ಅಲ್ಲದ್ರಲ್ಲಿ ನಾನು ಅಹಂಕಾರ. ಚಲೋ ಕೆಲಸ ಮಾಡಿದಾವ ಯಾರಂದ್ರ ನಾ ಅಂತ ಕೈ ಎತ್ತೀವಿ. ಸುಮಾರು ಕೆಲಸ ಮಾಡಿದಾವ ಯಾರು ಅಂದ್ರೆ ನಾ ಅಲ್ಲ ಅವ್ ಮಾಡಿರ್ತಾನ ನಾ ಅಲ್ಲ ಅಂತ. ಚಲೋದ್ರಾಗ ನಾ ಅನ್ನುವಂಥದ್ದು ಅಹಂಕಾರ, ಕೆಟ್ಟದ್ರಾಗ ನಾ ಅಲ್ಲ ಅನ್ನೋದು ಅಹಂಕಾರನ. ತಸ್ಮಿನ್ ತದ್ ಬುದ್ಧಿ, ತಾನಲ್ಲದ್ರಲ್ಲಿ ತಾ ಅಂತಾನ. ಈ ಮನಿ ಯಾರು ಕಟ್ಟ್ಯಾರ? ನಾ ಕಟ್ಟೇನ್ರಿ. ಗೌಂಡ್ ಯಾರು ಕಟ್ಟಿರ್ತಾರ? ಇವ ಕಟ್ಟೇನಿ ಅಂತ ಅಹಂಕಾರ. ಒಟ್ಟ ನಾನತ್ವ ಅನ್ನೋದು ಕಳ್ಕೊಬೇಕಂತ ಸಿದ್ಧಾಂತ ಆಗಕತ್ತಿದಪ್ಪ. ನಾನ್ ಅನ್ನೋದು ಬಿಡಬೇಕು. ಅವಾಗ ಯಾವಾಗ ಆತದ ಅಂತ ನಾನು ಅನ್ನೋದು ಬಿಡ್ಬೇಕಂದ್ರ ಒಂದು ನಾನು ಅನ್ನೋದು ನಿಜವಾದ ನಾನು ಐತಿ, ಅದು ಆತ್ಮ. ಇವೆಲ್ಲ ಕೆಲವೊಂದು ಸುಳ್ಳಾದ ನಾನು ಐತಿ, ಅದು ಅನಾತ್ಮ. ಸುಳ್ಳಾದದ್ ಬಿಡಬೇಕು, ಖರೆ ಆದದ್ ಹಿಡಿಬೇಕು. ಬರೇ ನಾನು ಅನ್ನೋದು ಬಿಟ್ರೆ ಮುಂದೆ ಏನೇ ಉಳಿತ? ಪರಮಾತ್ಮನ ಹೋಗ್ಬಿಟ್ಟಾದ್ರ ಆತ್ಮತತ್ವನು ಅದ್ರಾಗ ಹೋಗ್ಬಿಡ್ತದೆ. ಜಗತ್ ಲಕ್ಷಣ, ಅಜಗತ್ ಲಕ್ಷಣ, ಜಗತ್ ಅಜಗತ್ ಲಕ್ಷಣ ಅಂತ ಬಂದಾವು. ಮತ್ತ ಅಲ್ಲಿಗೆ ಹೋಗ್ಬೇಕು ನಾ. ನೀವು ನಾನು ಅನ್ನೋದು ಬಿಟ್ರಂದ್ರೆ ಆ ಸುಳ್ಳು ನಾನು ಒಂದಿಗೆ ಖರೆ ನಾನು ಹೋಗ್ಬಿಡ್ತದೆ. ಅಲ್ಲಿ ನಾನು ಒಂದು ನಿಜ ಒಂದ್ ಐತಿ, ಒಂದು ಸುಳ್ಳು ನಾನು ಐತಿ. ಆ ಸುಳ್ಳು ನಾನು ಏನಂದ್ ಬಿಡ್ಬೇಕು, ಅದು ಅಹಂಕಾರ ನಾನು. ಸುಳ್ಳು ನಾನು ಒಂದೈತಿ, ಖರೆ ನಾನು ಒಂದೈತಿ. ಈಗ ಸುಳ್ಳು ನೀವು ನಾನು ಅನ್ನೋದು ಬಿಟ್ರೆ ಮುಗಿತ್ರಿಪ್ಪ ಅಂತಂದ್ರ, ನಾನು ಅನ್ನೋದು ಜೀವನ ಬಿಡ್ಬೇಕು. ನೀವು ನಾನು ಅನ್ನೋದು ಬಿಡ್ಬೇಕಂದ್ರೆ ಜೀವ ಬಿಡ್ಬೇಕು. ಜೀವ ಬಿಟ್ಟಿಂದ ಹೆಣ ಹಾಕ್ತೀವಿ. ಹೆಣ ಅಂದಾಗ ಏನ್ ಯಾರಿಗೆ ಹೇಳ್ಬೇಕು? ಜ್ಞಾನನ ಜೀವತ್ವ ಬಿಡ್ಬೇಕು. ಜೀವತ್ವವನ್ನು ಕಳೆದ ಪರಮಾತ್ಮ ತತ್ವವನ್ನು ನಾನು ನಲ್ಲಿ ಪರಮಾತ್ಮ ತತ್ವ ಅಂತ ತಿಳ್ಕೊಬೇಕು. ನಾನು ಅನ್ನೋದು ಬೇಕ. ತಪ್ಪಾಗಿ ತಿಳಿದ ನಾನು ಬೇಡ, ಅದು ಅಹಂಕಾರ. ಇವೆಲ್ಲ ಬೇಸಿಕ್ ರೀ. ಇವೆಲ್ಲ ಗೊತ್ತಿದ್ರೆ ಇವೆಲ್ಲ ತಿಳ್ಕೊಳ ಬರ್ತದ. ಆದ್ಮೇಲೆ ಇಲ್ಲ ಅಂದ್ರೆ ಬರುವುದಿಲ್ಲ. ಇವುಗಳು ನಾನಲ್ಲ. ಆಮೇಲೆ ಹೇಳ್ತಾರ ಅವರು, ಸಂಶಯಗಳಿಂದ ಮನಸ್ಸು ತಿಳಿಸಿಕೊಳ್ಳೋದ್ರಿಂದ ನಾನಲ್ಲ. ಸಂಶಯ ಮತ್ತು ಸಂಕಲ್ಪ ವಿಕಲ್ಪ ಮಾಡುವುದು ಮನಸ್ಸದ. ಒಮ್ಮೆ ಸಂಕಲ್ಪ ಮಾಡ್ತೀನಿ, ಇವತ್ತು ನಾ ಅಲ್ಲಿಗೆ ಹೋಗ್ಬೇಕು ಅಂತ. ಬ್ಯಾಡ ಬಿಡ ಅಂತೇವಿ. ಅವೇ ಹೋಗೇ ಬಿಡುದು ಅಂತ ವಿಚಾರ ಮಾಡ್ತೀವಿ. ಹೋಗೋದ ಬೇಡ,
ಸಂಕಲ್ಪ ಮಾಡ್ತಿದ್ದಿ ಬ್ಯಾಡ್ ಬಿಡು ಅಂತ. ಇದು ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸು. ಆಮ್ಯಾಗ ಒಮ್ಮೆ ನಿರ್ಣಯ ಮಾಡ್ತೀವಿ, ಇಲ್ಲಪ್ಪ ಈ ಸಲ ನಾವು ಎಲ್ಲಮ್ಮ ಊಟಕ್ಕೆ ಇವತ್ತು ಹೋಗೋದ ಅಂತ ಪಕ್ಕಾ ಮಾಡ್ತೀವಿ, ಅದು ಬುದ್ಧಿ. ಹೋಗೋದು ಬೇಡ ಅಂತಂದು ಎಡ್ತಾ ಹಾಕೋದೈತಲ್ಲ, ಅದು ಮನಸ್ಸು, ಅದು ನಾನಲ್ಲ. ಮತ್ತೆ ಇಲ್ಲಿ ಆಪರೇಷನ್ ಅದ ರೀ ಸುರೇಶ್ ಕಲ್ಯಾಣ್ ಶೆಟ್ರೆ, ಇಲ್ಲಿ ಒಂದು ಆಪರೇಷನ್ ಅದ. ಅದಕ್ಕ ಅದು ಗ್ರಂಥ ಮುಗಿಸೋದು ಬಾಳ ಹಗರದ, ತಿಳ್ಕೊಳ್ಳೋದು ಬಾಳ ಕಷ್ಟ ಅದ. ಸಂಶಯಗಳಿಂದ ಮನಸ್ಸು ತಿಳಿದುಕೊಳ್ಳುವುದರಿಂದ ನಾನಲ್ಲ. ಭೂಮಿ ಮೊದಲು ಆಕಾಶ ಕಡೆಯಾಗಿ ಪಂಚಭೂತಗಳು ದೃಶ್ಯವಾಗಿ ಕಾಣಿಸಿಕೊಳ್ಳುವುದರಿಂದ ನಾನು ಅಲ್ಲ. ಭೂಮಿ ಮೊದಲ ಆಕಾಶ ಕಡೆಯಾಗಿ ಪಂಚಭೂತಗಳು ನಾನಲ್ಲ. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಇವು 5 ತತ್ವಗಳು ನಾನಲ್ಲ ಅಂತ ತಿಳ್ಕೋಬೇಕು. ಜಗತ್ತಿಗೂ ಜಗದ್ ವ್ಯವಹಾರಕ್ಕೂ ಸೂರ್ಯನಿಗೂ ಸಾಕ್ಷಿಯಾಗಿರುವಂತೆ ಈ ಕರ್ಣಾದಿ ವ್ಯವಹಾರಕ್ಕೆಲ್ಲಕ್ಕೂ ನಾನು ಸಾಕ್ಷಿಯಾಗಿರುತ್ತೆ ಎಂಬ ಭಾವ. ಇವುಗಳ ಸಾಕ್ಷಿ ಅಂದ್ರ ಇವುಗಳು ನಾನಲ್ಲ, ಇವುಗಳನ್ನ ಅರಿಯುವಂತ ಸಾಕ್ಷಿ ನಾನು ಬೇರೆ ಅದೇನಿ. ಇವು ನನಗೆ ದೃಶ್ಯ ಅದಾವು, ಅದು ದೃಕ್ಕದ, ಅದು ಆತ್ಮ ಅದ, ಅದು ನಾನು ನಿಜವಾದ ನಾನು ಅದ ಅಂತ ತಿಳ್ಕೊಬೇಕು. ಅದೇ ರೀತಿ ಮುಂದೆ ಅವ್ರು ಹೇಳ್ತಾರ, ಗುಣಹಂತೆ ಮಹತ್ತು ಅವಿದ್ಯಾ ಮಾಯಾ ಶಕ್ತಿಗಳ ಎಣಿಸಲ್ ಆನಲ್ಲವು. ಅವರ ಧರ್ಮ ಕರ್ಮಗಳ ಗುಣವೊಂದು ನಾನಲ್ಲವು. ಇದಂ ಅಹಂ ಎಂದು ಗಣಿಸಲು ಆನಲ್ಲ ಎನಗದು ದೃಶ್ಯವಾಗಿ. ಎಲ್ಲ ಇವು ದೃಶ್ಯದವ. ಯಾವ್ಯಾವು? ಗುಣ ಅಂತೆ ಅಂದ್ರೆ ಸತ್ವಾದಿ ಗುಣಗಳು, ಸತ್ವ ರಜಸ್ಸು ತಮಸ್ಸು ಗುಣಗಳು. ಹಂತೆ ಅಂದ್ರ ಅಹಂಕಾರ, ಇಲ್ಲಿ ಹಂತೆ ಅಂತ ಬಳಸ್ಯಾರ ನಿಜಗುಂಡ್ರು, ಅದಕ್ಕೆ ಅಹಂಕಾರ ತಗೋಬೇಕು. ಮಹತ್ ಗುಣಗಳ ಗರ್ಭಾತ್ಮಕವಾದದ್ದು ಮಹತ್ವ ಅಂದಾರ. ಈ ಮಹತ್ ಹೇಳಕ್ ಮತ್ತೊಂದು ತಾಸ್ ಬೇಕ್ರಿ ನನಗೆ. ಗುಣಗಳ ಗರ್ಭಾವಸ್ಥೆ ಗರ್ಭಾತ್ಮಕವಾದದಕ್ಕ ಮಹತ್ ಅಂತಾರ. ಇದು ಹೇಳಿಕ್ ಮತ್ತೊಂದು ತಾಸ್ ಬೇಕು. ಅವಿದ್ಯಾ ಮರವೆ ಮಾಯಾಶಕ್ತಿಗಳ ಜಗತ್ ಕಾರಣವಾದ ಮಾಯಾಶಕ್ತಿ, ಇವುಗಳ ವಿಚಾರ ಮಾಡಲು ಅವು ಕೂಡ ನಾನಲ್ಲ. ಆ ಗುಣ ಅಂತೆ ಮೊದಲಾದವುಗಳ ಧರ್ಮ ಸ್ವರೂಪವಾದದ್ದು, ಕರ್ಮ ಕ್ರಿಯೆವು ಗುಣವು ಇವು ಒಂದೂ ನಾನಲ್ಲ. ಇದಂ ಅಹಂ ಎಂದು ದೃಶ್ಯ ದೃಕ್ಕುಗಳೆಂದು ವಿಚಾರಿಸಲು ಆನು ಅಲ್ಲ. ನನಗೆ ಸಾಕ್ಷಿಯಾಗಿ ನನಗೆ ಅದು ದೃಶ್ಯವಾಗಿ ಅರಿಸಿಕೊಳ್ಳುವುದರಿಂದ ಇವೆಲ್ಲವೂ ನಾನಲ್ಲ, ಇವೆಲ್ಲ ಬಿಡಬೇಕು. ಮುಂದೆ 3ನೇ ಪದ್ಯದಾಗ ಹೇಳ್ತಾರ, ಪರಮ ಜೀವಾತ್ಮರ ವಿಶ್ವ ತೈಜಸ ಪ್ರಾಜ್ಞ ತುರಿಯಾದಿ ವಿಷಯ ದುಃಖಗಳು ಆನಲ್ಲ. ಪರತರ ಆನಂದ ಐಕ್ಯರ ಸ್ವರೂಪ ದೃಶಿ ಮಾತ್ರ ಗುರು ಶಂಭುಲಿಂಗವೇ ನಿಜವೇ ತಾನಾಗಿ. ಪರಮ ಅಂದ್ರೆ ಮಾಯಾ ಉಪಾದಿಯಿಂದ ಕೂಡಿದ ಚೈತನ್ಯ ಪರಮಾತ್ಮನು ನಾನಲ್ಲ. ಜೀವ ಅವಿದ್ಯೆ ಉಪಾದಿಯಿಂದ ಕೂಡಿದ, ಉಪಾದಿಗೆ ಮತ್ತೆ 2 ಪೀರಿಯಡ್ ಇರ್ಬೇಕು. ಉಪಾಧಿ ಅನ್ನುವಂತ ತಿಳ್ಕೊಳಕ ಭಯಂಕರ ಹರ್ತಿರ್ಬೇಕು ಬುದ್ಧಿ. ಉಪಾಧಿ ಅಂದ್ರೆ ಏನು, ಉಪಯುಕ್ತ ಚೇತನ ಅಂದ್ರೆ ಏನು, ಇದು ತಿಳ್ಕೊಳಕ ಮತ್ತೆ 2 ಪೀರಿಯಡ್ ಸಾಲುದಿಲ್ಲ. ತಿಳ್ಕೊಳ್ಳೋ ಬುದ್ಧಿ ಬೇಕು, ಚುರುಕಬೇಕು. ಇವೆಲ್ಲ ಕಠಿಣ ಶಬ್ದಗಳು. ಶಬ್ದಕ್ಕ ಶಬ್ದ ಹೇಳುತ್ತೇನೆ, ಶಬ್ದದಲ್ಲಿ ಹೋಗಿ ಅರ್ಥದಲ್ಲಿ ನಿಲ್ಲುವಂತ ಬುದ್ಧಿ, ತಿಳುವಳಿಕೆ, ಜ್ಞಾನ ಇದ್ದವರಿಗೆ ವೇದಾಂತ, ಉಳಿದವರಿಗೆ ಇದು ಕಬ್ಬಿಣ ಕಡಲೆ. ಹೇಳ್ತಾರವರು, ಮಾಯೋಪಾದಿಯಿಂದ ಕೂಡಿದ ಚೈತನ್ಯ ಪರಮಾತ್ಮ, ಅವಿದ್ಯಾ ಉಪಾದಿಯಿಂದ ಕೂಡಿದ ಚೈತನ್ಯ ಜೀವಾತ್ಮ. ಈ ಜೀವಾಂತರ ಅಂದ್ರೆ ಜೀವ ಭೇದಗಳಾದ ವಿಶ್ವ ಜಾಗ್ರದಾದಿ ಅವಸ್ಥೆ ಅಭಿಮಾನಿ, ತೈಜಸ ಅಂದ್ರೆ ಸ್ವಪ್ನಾವಸ್ಥೆ ಅಭಿಮಾನಿ, ಪ್ರಾಜ್ಞೆ ಅಂದ್ರೆ ಸುಶುದ್ಧಿ ಅವಸ್ಥೆಯ ಅಭಿಮಾನಿ, ತುರಿಯ ಅಂದ್ರೆ ಅವಸ್ಥೆಯ ಸಾಕ್ಷಿ ಚೇತನ. ಪ್ರಾಜ್ಞೆ ಏನದ ವಿಶ್ವ ತೈಜಸ ಪ್ರಾಜ್ಞೆ ಇವರು 3 ಮಂದಿ ನಾನಲ್ಲ, ತುರಿಯ ನಾನು ಅಂತ ತಿಳ್ಕೊಬೇಕು. ಇದಕ್ ಮತ್ತೊಂದು ವಾರ ಬೇಕು ನಾ ಹೇಳಕ್. ಅದು ಹೇಳಿದ್ರು ತಿಳ್ಕೊಳಕ್ ನಿಮಗ್ ಪುಣ್ಯನೇ ಬೇಕು. ನಿಮಗೊಂದ್ ವಾರ ಬೇಕಾಗ್ತದೆ ಹೇಳೋದಿಲ್ಲ. ನಿಮಗ್ ಪುಣ್ಯ ಬೇಕು, ನಿಷ್ಕಾಮ ಕರ್ಮದ ಪುಣ್ಯ ಬೇಕು. ಬುದ್ಧಿ ಅಷ್ಟು ಹರ್ತಿರ್ಬೇಕು, ಹೇಳೋರು ಹಂಗಿರ್ಬೇಕು, ತಿಳ್ಕೊಳ್ಳೋರಿಗೆ ಮೆಮರಿ ಪವರ್ ಇರ್ಬೇಕು. ಒಂದು ತಿಳಿದ ಮೇಲೆ ಅದನ್ನ ಬಿಡುವಂತ, ಅದು ನಾನಲ್ಲ ಅನ್ನುವಂಥದ್ದು. ನಾನಲ್ಲ ಅಂದ್ರೆ ನಾನು ಹಿಂದೆ ಹೋಗ್ಬೇಕು, ಮತ್ತೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ನಿಂತ್ಕೊಂಡು ಇವು ಎಲ್ಲಕ್ಕೂ ದೃಕ್ಕಾಗಿ ನಿಂತುಕೊಂಡಾಗ 4 ಅವಸ್ಥೆಗಳ ತೋರುವ 4 ವಿಷಯಗಳು ಮತ್ತು ದೃಕ್ಕಗಳು ಅವು ನಾನು ಅಲ್ಲ. ಆ 4 ಅವಸ್ಥೆ ಒಳಗ 4 ವಿಷಯ ಅದಾವು, 4 ದೃಕ್ ಅದಾವ. ಆ ದೃಶ್ಯವಾದಂತಹದ್ದು ನಾನಲ್ಲ, ಅಲ್ಲಿ ದೃಕ್ಕನು ನಾನಲ್ಲ. ಆ ದೃಶ್ಯ ಮತ್ತು ದೃಕ್ಕಗಳಿಗೆ ದೃಶ್ಯಾದದ್ದು, ಅದಕ್ಕೆ ಸಾಕ್ಷಿಯಾಗಿರುವಂತಹದ್ದು ಅದು ಏನದ ನಾನು ಇದ್ದೇನೆ. ಪರತರ ಎಲ್ಲಕ್ಕೂ ಮಿಗಿಲಾಗಿ ಆನಂದೈಕ್ಯರ ಸ್ವರೂಪ, ಅಖಂಡ ಆನಂದವೆಂಬ ಸ್ವರೂಪವಾದ ದೃಶಿ ಮಾತ್ರ ಅಂದ್ರೆ ಕೇವಲ
ದೃಕ್. ಈಗ ಒಮ್ಮೆ ದೃಕ್ ಅಂತೀವಿ, ಕೇವಲ ದೃಕ್ ಅಂತೀವಿ, ಅದನ್ನ ಹೇಳಕ್ ಮತ್ತೊಂದು ತಾಸು ಬೇಕು. ಹೇಳಿ ನಮ್ಮ ಮನೆ ನಡಕೊಮ್ಮೆ ಇವೆಲ್ಲವೂ ಎಷ್ಟು ತಿಳಿದ್ರೆ ಋಷಿ ಮಾತ್ರ ಕೇವಲ ಶುದ್ಧ ಚೈತನ್ಯವಾದ ಗುರು ಶಂಭುಲಿಂಗದ ನಿಜವೇ ತಾನಾಗಿ ನಿಜ ಸ್ವರೂಪವೇ ತಾನಾಗಿರುತ್ತೇನೆ ಎಂದು ತಿಳಿಸ್ತಾನೆ. ಹಿಂಗ ಇದು ನಿಜಗುಂಡ ಪದ್ಯದ ಅರ್ಥವನ್ನ ನಾವೇನ್ ಮಾಡಿದ್ವಿ, ಇವತ್ತ ಇದನ್ನ ಮುಗಿಸಿದ್ವಿ. ನಾಳೆಗೆ ನಮ್ಮ ಉಪನಿಷತ್ ಭಾಗವನ್ನ ಮುಂದುವರ್ಸೋಣ ಅನ್ನೋವರೆಗೆ ಇವತ್ತಿನ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್. ಜೈ ಮಂಗಳಂ, ಜೈ ನಮ ಪಾರ್ವತಿ ಪತಿ ಶಿವಾರ.